ರೋಗವನ್ನು ಗೆಲ್ಲಬಹುದು ಯೋಗ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿರಬೇಕು. ಇಂದು ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ಜಗದೀಶ್ ಅವರು, ಯೋಗ ಎಕ್ಸ್ಪರ್ಟ್. ವೆಲ್ಕಮ್ ಯು ಸರ್. ಸರ್, ತುಂಬಾ ಧನ್ಯವಾದಗಳು ನೀವು ನಮ್ಮ ಸ್ಟುಡಿಯೋಗೆ ಬಂದಿರೋದು. ಸೊ ನಿಮ್ಮ ಪರಿಚಯ. ನಮಸ್ತೆ, ನನ್ನ ಹೆಸರು ಜಗದೀಶ್ ಅಂತೇಳಿ, ಜಗಯೋಗಾಲಯ ಸಂಸ್ಥಾಪಕ. ಸೊ ಇಡೀ ಜಗತ್ತು ಯೋಗಮಯವಾಗಿದ್ದಾಗ ರೋಗ ಮುಕ್ತವಾಗಿರುತ್ತೆ. ಹಾಗಾಗಿ ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಗುರುಗಳ ಅನುಗ್ರಹದಿಂದ, ಆಶೀರ್ವಾದದಿಂದ ಜಗಯೋಗಾಲಯ ಅಂತೇಳಿ ನಾನು ನಡೆಸ್ತಾ ಇದ್ದೀನಿ ಸಂಸ್ಥೆಯನ್ನು. ಅದರಲ್ಲಿ ಯೋಗ ಮತ್ತು ಯೋಗ ಥೆರಪಿ ಮತ್ತು ಹೀಲಿಂಗ್, ಈ ಥರ ಚಿಕ್ಕ ಗರ್ಭ ಸಂಯೋಗದಿಂದ ಹಿಡಿದು ಚೈತನ್ಯ ಸಂಯೋಗದವರೆಗೆ ಸುಮಾರು ಯೋಗ ಪ್ರಕ್ರಿಯೆಗಳನ್ನು ಇಲ್ಲಿ ಹೇಳ್ಕೊಳ್ಳಲಿ ಆಗತ್ತೆ. ಅದನ್ನ ನಾವು ಭಾಗವಹಿಸ್ಬೋದು, ಅದನ್ನು ಶಿಕ್ಷಕರಾಗಿ ಸಹ ನಾವು ಪ್ರಯತ್ನವನ್ನು ಮಾಡ್ಬೋದು. ಇದು ನನ್ನ ಸಂಕ್ಷಿಪ್ತ. ಎಸ್ ಸರ್. ನೆಕ್ಸ್ಟ್ ನಿಮ್ಮ ಎಜುಕೇಶನ್, ನಿಮ್ಮ ಒಂದು ಪರಿಚಯ, ಯಾವ ತರ ಈ ಫೀಲ್ಡಿಗೆ ನಿಮ್ಗೆ ಮುಂಚೆನೆ ಇಂಟ್ರೆಸ್ಟ್ ಇತ್ತಾ ಅಥವಾ ಯಾವ್ದು ಪರ್ಪಸ್ಫುಲಿ ಏನು ನಿಮ್ಮ ಗುರಿ ಇತ್ತು ಈ ಫೀಲ್ಡಿಗೆ ಬರಕ್ಕೆ? ಸಹಜವಾಗಿ ನಮಗೆ ಹಾಬೀಸ್ ಅಂತ ಕೇಳಿದಾಗ ಸುಮಾರು ಇರುತ್ತೆ. ಅದರಲ್ಲಿ ಯೋಗ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ಇತ್ತು. ಅದನ್ನ ನಾನು ಚಿಕ್ಕ ವಯಸ್ಸಿನ ಅಭ್ಯಾಸದಲ್ಲಿ ತೋರಿಸ್ಕೊಳ್ತಾ ಇದ್ದೆ. ಹಾಗೆ ಕಾಲಕ್ರಮೇಣ ಬರ್ತಾ ಬರ್ತಾ ಅದು ಇನ್ನಷ್ಟು ಆಸಕ್ತಿದಾಯಕವಾಗಿತ್ತು. ಸುಮಾರು ಕೆಲಸಗಳನ್ನ ಮಾಡಿದ್ರು ಅದರಿಂದ ಏನೋ ಕಲಿಬೇಕು ಅಥವಾ ಮತ್ತೇನೇನೋ ಹೊಸದಾಗಿ ತಿಳ್ಕೊಳ್ಬೇಕು ಅಂತ ನಂಗೇನು ಅಂತ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಬಟ್ ಯೋಗ ಅಂತ ಬಂದಾಗ ನನ್ನನ್ನು ನಾನು ತಿಳ್ಕೊಳ್ಳೋಂಥದ್ದು, ನಾನು ಇನ್ನೊಬ್ಬರಿಗೆ ಬೇರೆಯವ್ರನ್ನ ಕಲಿಸ್ತಕ್ಕಂಥ ಹೇಳ್ಕೊಡ್ತಕ್ಕಂಥದ್ದು, ಇಂಥದ್ದೆಲ್ಲ ಸುಮಾರು ವಿಷಯಗಳು ಪದೇ ಪದೇ ನನಗೆ ಟ್ರಿಗರ್ ಮಾಡ್ತಾ ಇತ್ತು. ಸೊ ಅದಲ್ದಿರ ನಾ ಮೆಡಿಕಲ್ ರೆಪ್ ಆಗಿ ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡಿದ್ದೆ. ಪ್ರತಿಯೊಬ್ಬ ಮನುಷ್ಯನೂ ತಾನು ಆರೋಗ್ಯವಾಗಿರ್ಬೇಕು ಅಂತ ಆಸೆ ಪಡ್ತಾನೆ. ಅದೊಂದು ದೊಡ್ಡ ಕನಸಾಗಿರುತ್ತೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ. ಅಂಥ ಟೈಮಲ್ಲಿ ರೋಗ ಈ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆದಾಗ ಅವ್ರು ಯಾವ ರೀತಿ ಇದಾಗ್ತಾರೆ, ಅದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡಾಗ ಇದರಿಂದ ಸಿಗ್ಬೋದು. ಮೆಡಿಸಿನಿಂದ ಸಿಗದೆ ಇರತಕ್ಕಂಥದ್ದು ಸಹ ನಮಗೆ ಯೋಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗಿದ ತಕ್ಷಣ ನಾನು ಮೆಡಿಕಲ್ ರೆಪ್ಪು ಈ ಥರ ಕೆಲಸಗಳನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಯೋಗ ತೋರಿಸ್ಕೊಂಡೆ. ಅದರಲ್ಲಿ ನಂದು MSc ಇನ್ ಯೋಗ ಥೆರಪಿ ಆಗಿದೆ ಎಸ್ವ್ಯಾಸದಲ್ಲಿ. ಸುಮಾರು ಒಂದು 12 ವರ್ಷದಿಂದ ಯೋಗ ಥೆರಪಿ ಮತ್ತು ಹೀಲಿಂಗ್ ಪ್ರಾಕ್ಟೀಸಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಸರ್. 12 ವರ್ಷದಿಂದ ಸತತವಾಗಿ ನೀವು ಯೋಗ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ಸರ್, ನೆಕ್ಸ್ಟ್ ಯೋಗ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡಿ. ಯೋಗದಲ್ಲಿ ಎಷ್ಟಿದಾವೆ, ಯಾವ್ಯಾವ ತರದಲ್ಲಿದೆ, ನಮಗೆ ಅದರಿಂದ ಏನೇನು ಉಪಯೋಗ ಆಗತ್ತೆ ಅನ್ನೋದು. ಯೋಗದಲ್ಲಿ ನಮಗೆ ಎಲ್ಲವೂ ಸಹ ಯೋಗವೇ. ನಮಗೆ ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ಅಷ್ಟಾಂಗ ಯೋಗ ಅಂತೇಳಿ 4 ಯೋಗ ಶಿಕ್ಷಕರಾಗಿ ನಾವು ಅಭ್ಯಾಸ ಕಲೀಲಿಕ್ಕೆ ಅಂತ ತಗೊಳ್ತೀವಿ. ಅದರಿಂದ ಯಾವ್ಯಾವ ಕ್ಯಾಟಗರಿ ಅಂತ ಇರ್ತೀವಿ, ಅವ್ರಿಗೆ ಕೆಲಸ ಮಾಡ್ತಕ್ಕಂಥವ್ರ ಅಂಥವ್ರಿಗೆ ಕರ್ಮಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು. ಎಜುಕೇಷನಲ್ ರಿಲೇಟೆಡ್ ಆಗಿದ್ದಾರಾ ಅವ್ರಿಗೆ ಜ್ಞಾನ ಯೋಗ ಅಂತ ಹೇಳ್ಕೊಡ್ತಕ್ಕಂಥದ್ದು. ಈ ಥರ ಸೇವಾ ಭಾವದಿಂದ ಹಿಡಿದು ಸಾಧನೆಯ ಹಂತದವರೆಗೆ ಸುಮಾರು ರೀತಿಯಾದಂಥ ಯೋಗ ಇದೆ. ಸೊ ಅದಲ್ದಿರ ನೀವು ಯಾವುದೇ ರೀತಿಯಾದಂಥ ಭಗವದ್ಗೀತೆ ಅಂತ ತೊಗೊಳ್ಳಿ, 18 ಅಧ್ಯಾಯಗಳು ಸಹ ನಮಗೆ ಯೋಗದಿಂದ ಪ್ರಾರಂಭ ಆಗುತ್ತೆ ಅಲ್ವಾ. ಅದೇ ರೀತಿ ಮದುವೆ ಆಗೋದು ಯೋಗ, ಮಕ್ಕಳಾಗೋದು ಯೋಗ, ಉದ್ಯೋಗ ಎಲ್ಲವೂ ಸಹ ಯೋಗವೇ. ಇಡೀ ಎಲ್ಲವೂ ಸಹ ನಮಗೆ ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಸಹ ಯೋಗಮಯ. ಆಗ ನಾವು ಕಲೀಲಿಕ್ಕೆ ಯಾವ ಹಂತದಲ್ಲಿ ಹೋಗ್ಬೇಕು ಅದರ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಯೋಗವನ್ನು ನಾವು ಚೂಸ್ ಮಾಡ್ತಾ ಹೋಗ್ಬೋದು. ವಿಶೇಷವಾಗಿ ನಾವು ಎಜುಕೇಷನಲ್ಲಿ ಆಗಲಿ ಮಕ್ಕಳಿಗೆ ಅಲ್ಲಿಂದ ಬೆಳೆಸಿದಾಗ ನಮಗೆ ಅದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಚೈತನ್ಯವನ್ನು, ಎನರ್ಜಿಯನ್ನು, ಫ್ರೀಡಮ್, ಯಾವ ರೀತಿ ನನ್ನ ಪೂರ್ತಿ ಸ್ಕಿಲ್ಸನ್ನು ನಾನು ಬಳಸ್ಕೋಬೋದು ಅನ್ನೋದು ಯೋಗದಿಂದ ಸಿದ್ಧಿ ಆಗುತ್ತೆ. ಇಲ್ಲಾಂದರೆ ಒಂದು ಹಂತಕ್ಕೆ ಒಂದು ಚೌಕಟ್ಟು ಅಂತ ಇರುತ್ತೆ, ಆ ಚೌಕಟ್ಟಲ್ಲೇ ನಾವು ಬೆಳೀತಾ ಹೋಗ್ತೀವಿ ಅಂದರೆ ಅದು ಒಂದು ಹಂತಕ್ಕೆ ಮಾತ್ರ ಇರುತ್ತೆ. ಆ ಡೈಮೆನ್ಷನ್ ಬಿಟ್ಟು ಬೇರೆ ಡೈಮೆನ್ಷನ್ಗೆ ಅವ್ರಿಗೆ ತಲೆ ಆಗಲಿ ಓಡೋದಿಲ್ಲ ಅಥವಾ ಥಿಂಕ್ ಆಗಲಿ ಬರೋದಿಲ್ಲ, ಈ ಥರದ್ದಿರುತ್ತೆ. ಹಾಗಾಗಿ ನಾವು ಯೋಗದಲ್ಲಿ ಎಷ್ಟು ಮಟ್ಟಿಗೆ ನಾವು ಬೆಳಿಬೇಕಾಗತ್ತೆ ಅಷ್ಟು ಮಟ್ಟದಲ್ಲಿ ಯೋಗವನ್ನು ನಾವು ಪಡೀಲಿಕ್ಕೆ ರಾಜಯೋಗ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಅಷ್ಟಾಂಗ ಯೋಗ ನಮ್ಮ ಶರೀರ, ಮನಸ್ಸು, ಬುದ್ಧಿ ಇವನ್ನೆಲ್ಲವನ್ನ ಚುರುಕಾಗಿ ಇಟ್ಕೊಳ್ತಕ್ಕಂಥದ್ದು, ಕರ್ಮಯೋಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲೇ ಇನ್ನಷ್ಟು ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ತಕ್ಕಂಥದ್ದು, ಇಂಥದ್ದೆಲ್ಲವೂ ಸಹ ಇದೆ. ಓಕೆ, ಕೇಳ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ತುಂಬಾ ಡೀಟೇಲ್ ಆಗಿ ಇನ್ನು ತುಂಬಾ ಇದೆ ಕಲಿಬೇಕು ಅನ್ನೋದು. ಸೊ ಯೋಗದಲ್ಲಿ ಇಷ್ಟೊಂದ್ ತರ ಇರುತ್ತೆ ಅನ್ನೋದು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಸರ್, ಈಗ ನಮ್ಮ ಸ್ಟ್ರೆಸ್ ಲೈಫ್ ಅಲ್ಲಿ ನಮ್ಮ ಪೇರೆಂಟಿಂಗ್ ಬಗ್ಗೆ ಮತ್ತೆ ಟೀಚರ್ಸ್ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಇರುತ್ತೆ. ಮೇನ್ ಮಕ್ಕಳು, ಈ ಮಕ್ಕಳಲ್ಲೂ ಕೂಡ ತುಂಬಾ ಸ್ಟ್ರೆಸ್ ಇದೆ. ಆಮೇಲೆ ಅವರು ಯಾವ ತರ ಯೋಗದಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು, ಯೋಗದಲ್ಲಿ ಅವ್ರಿಗೆ ಏನೇನ್ ಕಲಿಬಹುದು ಅನ್ನೋದು ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ನಮಗೆ ಮಕ್ಕಳಲ್ಲಿ ನೋಡಿ ವಿಶೇಷವಾಗಿ ಕ್ರೀಡಾ ಯೋಗ ಅಂತ ಇದೆ.
ಸೊ ಆಟ ಆಡ್ತಾ ಕಲಿಬೇಕು. ಮಕ್ಕಳಿಗೆ ಸ್ಟ್ರಿಕ್ಟಾಗಿ ಹೇಳ್ಕೊಟ್ಟಾಗ ಅವ್ರು ಕಲಿತಾರ? ಇಲ್ಲ, ಅಟೆನ್ಷನ್ನೇ ಕೊಡೋದಿಲ್ಲ, ಆ ಥರ ಇರುತ್ತೆ. ಅಂಥವ್ರಿಗೆ ಅವ್ರ ಗಮನ ಹರಿಸ್ತಕ್ಕಂಥ, ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥ, ಮೈಂಡ್ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಈ ಥದ್ದನ್ನೆಲ್ಲನ ನಾವು ಬಳಸಿದಾಗ ಅದು ಯೋಗದಲ್ಲಿ ಮಾತ್ರ ಆಗುತ್ತೆ. ಯಾಕೆಂದ್ರೆ ಶರೀರ ಮನಸ್ಸು ಅಷ್ಟೇ ಅಲ್ದಿರ ಪಂಚೇಂದ್ರಿಯಗಳು ಸಹ ಇನ್ವಾಲ್ವ್ಮೆಂಟ್ ಆಗುತ್ತೆ. ಬೇರೆ ಏನೋ ಕೆಲಸ ಹೇಳ್ತೀವಿ ಅಂದ್ರೆ ನನ್ನ ಕೆಲಸ ಹೇಳ್ತಾ ಇದಾರೆ ಅಂತ ಅನ್ಸ್ಕೊಳ್ತಾರೆ. ಬಟ್ ಎಲ್ಲಿವರೆಗೆ ಮಾಡ್ತಾರೆ? ಯಾವುದೋ ಒಂದು ಬಲವಂತಕ್ಕೆ ಇಷ್ಟಕ್ಕೆ ಮಾತ್ರ ಮಾಡ್ತಾರೆ. ಕೆಲಸ ಮುಗಿಬೇಕು ಅಂತ ಮಾಡ್ತಾರೆ. ಬಟ್ ಯೋಗದಲ್ಲಿ ಅವರಿಗೆ ಹೇಳ್ಕೊಟ್ಟಾಗ ಅದು ಇನ್ನೂ ಅಚ್ಚುಕಟ್ಟಾಗಿ, ಇನ್ನೂ ತುಂಬ ಚೆನ್ನಾಗಿ, ಸೊ ಅದರಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಎಂಜಾಯ್ ಮಾಡ್ತಾರೆ. ಯಾವುದನ್ನ ನಾವು ಮನಪೂರ್ವಕವಾಗಿ ಎಂಜಾಯ್ ಮಾಡ್ತೀವಿ, ಅದ ಇಸ್ ಅ ಕಾಲ್ಡ್ ಯೋಗ. ಆ ಥರ ಆಗತ್ತೆ. ಹಾಗೆ ಕಲೀಲಿಕ್ಕೆ ಬೇಕಾ ಅವ್ರಿಗೆ ಆಟದ ರೀತಿಯಲ್ಲಿ ಹೇಳ್ಕೊಡಿ. ಒಂದು ಪೇಜನ್ನು ಎಷ್ಟು ಸಮಯದಲ್ಲಿ ಓದ್ಬೋದು, ಇಷ್ಟು ಹೋಮ್ವರ್ಕ್ ಇದೆ, ಅಷ್ಟು ಹೋಮ್ವರ್ಕನ್ನು ಎಷ್ಟು ಸಮಯದಲ್ಲಿ ಮುಗಿಸ್ಬೋದು, ಎಷ್ಟು ನೀಟಾಗಿ ಮಾಡ್ಬೋದು, ಇದನ್ನೆಲ್ಲ ಅವ್ರಿಗೆ ಕ್ವಶನ್ ಮಾಡಿದಾಗ ಅವ್ರಿಗೆ ಚಾಲೆಂಜಿಂಗ್ ಮೆಂಟಾಲಿಟಿ ಬರುತ್ತೆ. ಸೊ ನನಗೆ ಇವರು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನ ಅವರು ಹೆಂಗ್ ತೊಗೊಳ್ತಾರೆ? ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ, ಆಟವಾಗಿ ತೊಗೊಳ್ತಾರೆ. ನಾನು ಅವ್ರಿಗಿನ್ನ ಫಸ್ಟ್ ಮಾಡಬೇಕು, ಅವ್ರಿಗಿನ್ನ ಬೆಸ್ಟ್ ಮಾಡಬೇಕು ಅನ್ನೋದು ಬರುತ್ತೆ. ದಟ್ ಇಸ್ ಅ ಕ್ರೀಡಾ ಯೋಗ. ಅದನ್ನ ಓದೋ ಥರ, ಬರೆಯೋ ಥರ, ನೆನ್ಪಿಟ್ಕೊಂಡು ಹೇಳೋ ಥರ ಇನ್ನೆಲ್ಲವನ್ನೂ ಸಹ ಮಾಡ್ಬೋದು. ಆವಾಗ ಅದರಲ್ಲಿ ಏನಾದ್ರು ಕಡಿಮೆ ಬಂತ ಅವ್ರಿಗೆ, ಆವಾಗ ಅದಕ್ಕೇನು ಮಾಡಬೇಕು ಅಂತ ಅವರೇ ಪ್ರಶ್ನೆ ಮಾಡ್ತೀನಿ. ನಾನು ಇನ್ನೂ ಚೆನ್ನಾಗಿ ಓದ್ಬೇಕು, ಅವ್ರಿಗಿನ್ನ ಫಾಸ್ಟಾಗಿ ಓದ್ಬೇಕು, ಅದಕ್ಕೆ ನಾನು ಏನು ಮಾಡ್ಬೇಕು, ಅದಕ್ಕೆ ನಾನು ಯಾವ ಯೋಗ ಮಾಡ್ಬೇಕು, ಯಾವ ಪ್ರಾಣಾಯಾಮ ಮಾಡ್ಬೇಕು ಅಂತ ಅವರೇ ಕೇಳ್ತಾರೆ. ಆವಾಗ ಅದನ್ನ ಹೇಳ್ಕೊಟ್ಟ ಅವರು ಆಸಕ್ತಿಯಿಂದ ಕೇಳ್ತಾರೆ. ಸೊ ನೆಕ್ಸ್ಟ್ ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಮಕ್ಕಳಿಗೆ ಯೋಗದಲ್ಲಿ? ನಾರ್ಮಲ್ ಆಗಿ ನಮಗೆ ಮಕ್ಕಳಿಗೆ ಒಂದು ಏಜ್ ಅಂತ ಇರುತ್ತೆ. ಗುರುಕುಲಕ್ಕೆ ಸೇರಿಸ್ಲಿಕ್ಕೆ ಆಟೋಮೆಟಿಕ್ ಒಂದು 7 ವರ್ಷ ಅಂತ ತೊಗೊಳ್ತಾರೆ. ಅದೇ ರೀತಿ ಯಾಕೆಂದ್ರೆ ಅವ್ರದ್ದು ಕೆಲಸ ಎಲ್ಲ ಅವ್ರು ಮಾಡ್ಕೊಳ್ತಾರೆ, ಒಂದು ಜವಾಬ್ದಾರಿ ಅನ್ನೋ ಥರ ಇರುತ್ತೆ. ಅದಲ್ದಿರ ಯೋಗದಲ್ಲಿ ನಾವು ಜಾಯಿನ್ ಮಾಡ್ಕೊಳ್ತಕ್ಕಂಥ ಅವ್ರ ಲಂಗ್ಸ್ ಕೆಪಾಸಿಟಿ ಆಕ್ಟಿವೇಟ್ ಆಗಿರ್ಬೋದು. ಸೊ ಬ್ರೀತಿಂಗ್ ಕೆಪಾಸಿಟಿ ಅನ್ನೋದು ನೋಡ್ತೀವಿ. ಅದು ಆ ಒಂದು ಹಂತ ಅಂದ್ರೆ 7 ವರ್ಷ. 7 ವರ್ಷದಿಂದ ಅವ್ರಿಗೆ ತೊಗೊಳ್ಬೋದು. ಅದಕ್ಕಿಂತ ಕಡಿಮೆ ಇರೋರು ಮಾಡಬಾರ್ದಾ? ಮಾಡ್ಬೋದು. ಆದ್ರೆ ಯಾವ ಥರ ಅಂದ್ರೆ ಈ ಥರ ಕ್ರೀಡಾ ಯೋಗ, ಆಟ ಆಡಿಸ್ತಾ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲವನ್ನು ಮಾಡ್ಬೋದು. ಆ ಫಾರಿನಲ್ಲಿ ನೋಡಿರ್ತೀವಿ, 1 ವರ್ಷದ ಒಳಗಡೆ ಇರ್ತಕ್ಕಂಥ ಮಗುನು ಸಹ ನೀರಲ್ಲಿ ಬಿಟ್ಟು ಯೂಸ್ ಆಡೋ ಥರದ್ದೆಲ್ಲ ಹೇಳ್ತಾರೆ. ದಟ್ ಇಸ್ ಅ ಜಲ ಯೋಗ ಅಂತ. ಸೊ ಈ ಥರದ್ದೆಲ್ಲ ಇದೆ. ಹಾಗಾಗಿ ಯಾರಿಗೆಲ್ಲ ನಾವು ಹೇಳ್ಕೊಡ್ಬೋದು, ಎಲ್ಲರಿಗೂ ಹೇಳ್ಕೊಡ್ಬೋದು. ಅದು ಧ್ಯಾನದ ಮುಖಾಂತರ ಹೇಳ್ಕೊಡ್ಬೋದಾ? ಅದಕ್ಕೆ ಬೇರೆ ರೀತಿಯಾದಂಥ ಪದ್ಧತಿ ಇರುತ್ತೆ. ಯೋಗದ ಆಸನದ ರೀತಿ ಹೇಳ್ಕೊಡ್ಬೋದಾ? ಅದಕ್ಕೆ ಬೇರೆ ಥರ ಇದಿರುತ್ತೆ. ಸೊ ಇದು ಬೇರೆ ಬೇರೆ ರೀತಿಯಾದಂಥ ಒಂದು ವಿಶೇಷವಾದಂಥ ಘಟ್ಟಗಳಿದ್ದಾವೆ. ಆದರೆ ಅದನ್ನೆಲ್ಲವನ್ನ ಸೇರಿಸಿರತಕ್ಕಂಥದ್ದು ಯೋಗ. ನಾವು ಆಸನ ಮಾತ್ರ ಆ ಯೋಗ ಅಂತ ಕನ್ಸಿಡರ್ ಮಾಡೋದು ಅಲ್ಲ. ಆಸನದಲ್ಲಿ ಒಂದು ಭಾಗ, ಯೋಗದಲ್ಲಿ ಒಂದು ಭಾಗ ಆಸನ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಏಜ್ ಇಲ್ಲ, ಯೋಗಕ್ಕೆ ಯಾವುದೇ ರೀತಿಯಾದಂಥ ಪದ್ಧತಿಯ ಇದೇ ಥರದ್ದು ಏಜ್ ಕ್ಯಾಟಗರಿಯವರು ಅಂತ ನಾವು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸಹ ಮಾಡ್ಬೋದು. ಸೊ ಅದರಲ್ಲಿ ಭಕ್ತಿ ಯೋಗ ಅಂತ ಬರುತ್ತೆ. ಭಕ್ತಿ ಯೋಗ ಯಾರಿಗೆ ಬೇಡ ಹೇಳಿ? ಎಂಥ ಚಿಕ್ಕ ಪ್ರಹ್ಲಾದ, ಎಷ್ಟು ಚಿಕ್ಕ ವಯಸ್ಸು ಅಂಥವ್ರು ಸಹ ನಾಮಜಪವನ್ನು ಮಾಡ್ತಾ ಯೋಗವನ್ನು ಮಾಡ್ಬೋದು. ಎಂಥ ಪವರ್ಫುಲ್ ಅಂದರೆ ನಾರಾಯಣನೇ ಬಂದು ಹೇಳ್ಕೊಡ್ಬೋದು, ರಕ್ಷಣೆ ಮಾಡ್ತಾ ಇರ್ತಾನೆ. ಅಂಥ ಭಕ್ತಿ ಯೋಗವೂ ಸಹ ಇದೆ. ಭಜನೆ ಯಾರು ಮಾಡಬಾರ್ದು? ಎಲ್ಲರೂ ಮಾಡ್ಬೋದು. 1 ವರ್ಷ ಮಗ, 6 ತಿಂಗಳಿರ್ತಕ್ಕಂಥ ಕೂಸು ಸಹ ಭಜನೆಯಲ್ಲಿ ಪಾಲ್ಗೊಳ್ಳುತ್ತೆ, ಅದೇ ಕ್ಲಾಪ್ ಮಾಡುತ್ತೆ. ಇಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ, ರಾಜಯೋಗ ಇದೆ, ಜ್ಞಾನ ಯೋಗ ಇದೆ. ಎಲ್ಲ ಥರದ್ದು ನಮಗೆ ಯೋಗವೇ ಇರೋದ್ರಿಂದ ಇದಕ್ಕೆ ಏಜ್ ನಾನು ಯಾವುದಕ್ಕೋಸ್ಕರ ನಾನು ಯೋಗ ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್. ನನ್ನ ಕಾನ್ಸಂಟ್ರೇಷನ್ಗೋಸ್ಕರ, ನನ್ನ ವಿಲ್ ಪವರ್ಗೋಸ್ಕರ, ನನ್ನ ದೇಹ ಅಚ್ಚುಕಟ್ಟಾಗಿ ಇನ್ನಷ್ಟು ಫ್ಲೆಕ್ಸಿಬಿಲಿಟಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಒಂದು ಅನಾಲಿಸಿಸ್ ಮಾಡಾದ ನಂತರ ಅವ್ರು ಈ ಥರದ ಯೋಗ ಅಂತ ನಾವು ಕೊಡ್ಬೋದು. ಓಕೆ, ಮಿನಿಮಮ್ 7 ವರ್ಷದಿಂದ ನಾವು ಯೋಗದ ಮಕ್ಕಳಿಗೆ ಯೋಗ ಪಟು ಆಗ್ಲಿಕ್ಕೆ ಉಪಯೋಗ ಆಗತ್ತೆ ಅವ್ರಿಗೆ. ಎಸ್ ಸರ್, ನಮ್ಮ ಜ್ಞಾನ ಸೇವಾ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಾವು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮತ್ತು 12th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾವ ತರ ನೀವು ಟಿಪ್ಸ್ ಕೊಡ್ಬೋದು ಯೋಗ ಬಗ್ಗೆ, ಅಥವಾ ಅವರ ಒಂದು ಕಾನ್ಸಂಟ್ರೇಷನ್, ಅವರೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಯಾವ ತರ ಅವರಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಕ್ಕೆ ಸ್ವಲ್ಪ ವಿವರಣೆ ಏನಾರು ಇದ್ರೆ ಕೊಡಿ. SLC ಅಂತ ಒಂದು ಹಂತಕ್ಕೆ ಬಂದಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಜಾಸ್ತಿ ಓದು ನೆಕ್ಸ್ಟ್ ಮಾರ್ಕ್ಸು, ರ್ಯಾಂಕು ಇದೇ ಇರುತ್ತೆ. ಹೋಮ್ವರ್ಕು, ಆ ವರ್ಕು, ಎಲ್ಲದಕ್ಕಿಂತ ಹೋಮ್ವರ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೆ ಮೆಂಟಲಿ ಜಾಸ್ತಿ ಸ್ಟ್ರೆಸ್ ಅನ್ನೋದು ಇರುತ್ತೆ. ಈ ಮೆಂಟಲಿ ಸ್ಟ್ರೆಸ್ಸಲ್ಲಿ ಇರ್ತಕ್ಕಂಥದ್ದಕ್ಕೆ ಪ್ರಾಣಾಯಾಮದ ರಿಲೇಟೆಡ್ ಆಗಿ ಒಂದಷ್ಟು ಆಸನಗಳನ್ನು ಮಾಡಿಸ್ಬೇಕು. ಯಾವ ಆಸನ ಮಾಡಿಸ್ತೀವಿ ಆ ಆಸನದಲ್ಲಿ ಪ್ರಾಣಾಯಾಮ ಇರಬೇಕು. ಎಕ್ಸಾಂಪಲ್ ವೃಕ್ಷಾಸನ. ವೃಕ್ಷಾಸನವನ್ನು ಮಾಡಿದಾಗ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾವ ಥರ? ವೃಕ್ಷದ ರೀತಿಯಲ್ಲಿ. ವೃಕ್ಷ ಗಮನಿಸಿ ಯಾವ ರೀತಿ ಬೆಳೆಯುತ್ತೆ ಅಂತ. ನಾಟ್ ಓನ್ಲಿ ಮೇಲ್ಗಡೆ ಅಲ್ವಾ, ಭೂಮಿಯ ಒಳಗಡೆ ಬೇರು ಸಹ ಬಿಡುತ್ತೆ ಕಾನ್ಫಿಡೆಂಟ್ ಆಗಿ. ಅದನ್ನು ಏನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? ಶಿಷ್ಟೋ ದುಡಿಷ್ಟೋ ಬಲಿಷ್ಠ ಅಂತ ಕರೀತಾರೆ.
ಈ 3 ಅಂಶಗಳನ್ನ ಇಟ್ಕೊಂಡು ನೀವು ಆಸನಗಳನ್ನ ಪ್ರಾಣಾಯಾಮಗಳನ್ನ ನಾವು ಹೇಳ್ಕೊಡ್ಬೋದು. ಅದಕ್ಕೆ ಅಂತ ಒಂದು ವ್ಯವಸ್ಥಿತವಾದಂತಹ ಜಾಗ, ಒಳ್ಳೆ ಏರಿದೆ ಅಂದ್ರೆ ಗಾಳಿ, ಸೂರ್ಯನ ಬೆಳಕು, ವಾತಾವರಣ, ಈ ಥರದ ಜಾಗದಲ್ಲಿ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಟ್ಟಾಗ ಬೆಳವಣಿಗೆ ಯಾವುದು, ಬೌದ್ಧಿಕವಾದಂಥ ಬೆಳವಣಿಗೆ, ಶಾರೀರಿಕವಾದಂಥ ಬೆಳವಣಿಗೆ, ಮಾನಸಿಕವಾದ ದೃಢತ್ವ, ಶರೀರದಲ್ಲಿ ಬಲತ್ವ, ಈ ಥರದ್ದೆಲ್ಲ ಅವ್ರಿಗೆ ಜಾಗೃತಿ ಆಗತ್ತೆ. ಅದು ಆ ಏಜಲ್ಲಿ ಏನಾದ್ರು ಕಲ್ತ್ಕೊಂಡ್ರೆ ಲೈಫ್ ಟೈಮ್ ಅವ್ರಿಗೆ ಯೂಸ್ ಆಗತ್ತೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಮಾಮೂಲಿಯಾಗಿ ಅವರು ನಾರ್ಮಲ್ ಆಗಿ ಯೋಸನ ಆಸನ ಅಂತ ಮಾಡ್ತಾ ಹೋದ್ರೆ ಅದು ಗೊತ್ತಾಗೋದಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಆಸನ ನಾನು ಕಲ್ತ್ರೆ ಅದರಿಂದ ನನಗೆ ಏನೇನೆಲ್ಲ ಬೆನಿಫಿಟ್ ಇದೆ, ಉಪಯೋಗ ಇದೆ, ಅದನ್ನು ತಿಳಿಸ್ಕೊಡ್ಬೇಕು ಅವ್ರಿಗೆ. ಅದರ ಅನುಭವ ಅವ್ರಿಗಾಗುತ್ತೆ. ಅನುಭವ ಆಗದೇ ಇದ್ರೆ ಅದು ಆಸನ ಅಲ್ಲ. ಅನುಭವ ಆಗಿದ್ರೆ ಸುಮ್ಮನೆ ನಾನು ರಿಪೀಟ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ ಏನಾಗುತ್ತೆ, ವ್ಯಾಯಾಮ ಆಗತ್ತೆ. ವ್ಯಾಯಾಮ ಒಂದು ಹಂತ, ಆಸನ ನೆಕ್ಸ್ಟ್ ಹಂತ, ಯೋಗ ಸಂಪೂರ್ಣವಾಗಿ ಹೈಯರ್ ಲೆವೆಲ್, ಆ ಥರ ಆಗತ್ತೆ. ಎಕ್ಸಸೈಸ್ ಅಲ್ಲಿ ಒಂದು ಹಂತ, ಅದು ನಾವು ಚೆನ್ನಾಗೆ ಕಾನ್ಫಿಡೆಂಟ್ ಆಗಿರ್ಬೇಕು, ಬ್ರೀತಿಂಗ್ ಕೆಪಾಸಿಟಿ, ನಾನು ಹೋಲ್ಡಿಂಗ್ ಕೆಪಾಸಿಟಿ, ಈ ಥರದ್ದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಅದನ್ನು ಮಾಡಿದ ನಂತರ ಅದನ್ನ ಏನಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಜ್ಞಾನಾರ್ಜನೆ ಜಾಸ್ತಿ ಆಗ್ಬೇಕು, ನನ್ನ ಮೆಮೊರಿ ಪವರ್ ಜಾಸ್ತಿ ಆಗ್ಬೇಕು. ಇದಕ್ಕೆಲ್ಲ ಮಾಡ್ಬೇಕಂದ್ರೆ ಪ್ರಾಣಾಯಾಮ. ಎಕ್ಸಾಮ್ ಸೀಸನ್ ಬಂದಿದ ತಕ್ಷಣ ಭಯ ಆಗತ್ತೆ, ಫೋಬಿಯಾ ಆಗತ್ತೆ. ಇವೆಲ್ಲ ಆದಾಗ ನನಗೆ ಬ್ರೀತಿಂಗ್ ಯಾವ ರೇಂಜಲ್ಲಿ ಇರುತ್ತೆ ಅಲ್ವಾ, ಅದನ್ನು ನಾನು ಫಸ್ಟೇ ಅಭ್ಯಾಸ ಮಾಡ್ಕೊಳ್ತಾ ಅದನ್ನ ನಾನು ಸಿದ್ಧಿ ಮಾಡ್ಕೊಂಡ್ರೆ, ಉಸಿರಾಟವನ್ನ ಪ್ರಾಣಾಯಾಮದ ರೀತಿಯಲ್ಲಿ ಪ್ರಾಣಶಕ್ತಿಯನ್ನು ಸಿದ್ಧಿ ಮಾಡ್ಕೊಂಡಾಗ ಎಂಥ ಎಕ್ಸಾಮನ್ನು ಬರಲಿ ನಾವು ಕಾನ್ಫಿಡೆಂಟ್ ಆಗಿ ಹೋಗಿ ಅಟೆಂಡ್ ಆಗ್ತೀವಿ. ತಲೆಗೆಡ್ಸ್ಕೊಳ್ಳೋದಿಲ್ಲ, ತಲೆ ಬಾಚ್ಕೊಂಡು ಹೋಗಿ ಅಟೆಂಡ್ ಆಗ್ತೀವಿ. ಆ ಥರ ಇರ್ತಕ್ಕಂಥದ್ದು ಪ್ರಾಣಾಯಾಮ. ಹಾಗಾಗಿ ಅವ್ರ ಮನಸ್ಸನ್ನು ಸ್ಥಿರವಾಗಿ ಇಡಬೇಕು, ಶರೀರವನ್ನು ದೃಢವಾಗಿಡಬೇಕು. ಇದಕ್ಕೆ ನಾವು ಯೋಗ, ಆಸನ ಮತ್ತು ಪ್ರಾಣಾಯಾಮ ಈ 3 ಹಂತಗಳಲ್ಲಿ ಅವರಿಗೆ ತರಬೇತಿ ಮತ್ತು ಅಭ್ಯಾಸ ಅನುಷ್ಠಾನ ಮಾಡುವ ರೀತಿಯಲ್ಲಿ ಕೊಟ್ಟರೆ ಉಪಯೋಗ ಆಗುತ್ತೆ. ಓಕೆ ಸರ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ನೀವು ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್ ಫಾರ್ 10ನೇ ಕ್ಲಾಸ್ ಮಕ್ಕಳಿಗೆ, 12th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಂತ ಹೇಳಿದ್ರೆ, ಸೊ ಅದು ಬೇಸಿಕಲ್ ಅದ್ರದ್ದು ಸ್ಟೆಪ್ಸ್ ಏನಾರ ಇದೆಯಾ, ಅಥವಾ ಯಾವ ಟೈಮು ಅಥವಾ ಯಾವ ತರ ಮಾಡ್ಬೇಕು, ಆಮೇಲೆ ಯಾವ್ಯಾವ ಸ್ವಲ್ಪ ಒಂದು 4-5 ಆಸನಸ್ ಬಗ್ಗೆ ಹೇಳಿ. ನಾರ್ಮಲ್ ಆಗಿ ನಮ್ಗೆ ಒಂದು ಪೀರಿಯಡ್ ಎಷ್ಟು ಸಮಯ ಇರುತ್ತೆ, 45 ನಿಮಿಷ ಇರುತ್ತೆ. ಯಾಕೆ 45 ನಿಮಿಷ ಮಾತ್ರ ಇದೆ, 60 ನಿಮಿಷ ಯಾಕಿಲ್ಲ, 1.5 ಗಂಟೆ ಯಾಕಿಲ್ಲ? ಎಲ್ಲ ಬೆಲ್ ಹೊಡಿಬೇಕಾದ್ರೂ ನಮ್ಗೆ 45 ನಿಮಿಷ ಮುಗಿಯುತ್ತೆ. ಏನೋ ಐಡಿಯಾ ಇದೆಯಾ? ನಮ್ಮ ಮೈಂಡ್ ಕ್ಯಾಪ್ಚರ್ ಮಾಡ್ತಕ್ಕಂಥ, ಗಮನ ಇಡ್ತಕ್ಕಂಥ ಒಂದು ಕೆಪಾಸಿಟಿ 45ರಿಂದ 50 ನಿಮಿಷ ಇರುತ್ತೆ ಮಕ್ಕಳಿಗೆ. ಅದು ಯಾವಾಗ ಅಂದ್ರೆ ಆಗಿನ ಕಾಲದಲ್ಲಿ. ಬಟ್ ಈಗಿನ ಕಾಲದಲ್ಲಿ ಸರ್ವೆ ಪ್ರಕಾರ ಎಷ್ಟಿದೆ ಅಂದ್ರೆ ಎಷ್ಟಿರ್ಬೋದು ಹೇಳಿ ನೋಡೋಣ. ಐಡಿಯಾ ಇಲ್ಲ ಸರ್. ಹಾರ್ಡ್ಲಿ ಕೇವಲ 7 ನಿಮಿಷಕ್ಕೆ ಬಂದಿದೆ. 50 ನಿಮಿಷ ಇದ್ದಿದ್ದು 7 ನಿಮಿಷಕ್ಕೆ ಬಂದಿದೆ. ಯಾಕಂದ್ರೆ ಕಾರಣ ನಮ್ಗೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಅಥವಾ ಬೇಗ ಬೇಗ ತಿನ್ಬೇಕು, ನಿಂತ್ಕೊಂಡು ತಿನ್ಬೇಕು, ಒಂದು ಇದೆಲ್ಲ ಕಾಮಾಗಿ ತಿನ್ಬೇಕಂತ ಇಲ್ಲ. ಸೊ ಅದಕ್ಕೆ ಬೇರೆ ಬೇಗ ಫಾಸ್ಟ್ ಆಗಿ ನೋಡ್ತಕ್ಕಂಥ ಮೊಬೈಲ್ಸ್ ಆಗ್ಬೋದು, ಈ ಥರದ್ದೆಲ್ಲ ಆಗಿರೋದ್ರಿಂದ ಅವ್ರಿಗೆ ಅದೇ ಒಂದು ಸ್ಪೀಡ್ ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿ ಒಂದ್ ಕಡೆ ಫೋಕಸ್ ಮಾಡಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಆಗತ್ತೆ. ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು, ಈ ಒಂದು ದೃಢತ್ವ, ಮನಸ್ಸು ಅಲ್ಲಿ ನಮಗೆ ಏಕಾಗ್ರತೆ ಆಗ್ತಾ ಇದೆಯಾ, ಅದು ಇಂಪಾರ್ಟೆಂಟ್. ಏಕಾಗ್ರತೆ ಆಗ್ಲಿಕ್ಕೆ ನಾನು ಇನ್ ಡೆಪ್ತ್ ಆಗಿ ಹೋಗ್ಬೇಕು, ಮೇಲ್ಮೇಲೆ ಹೋದ್ರೆ ಉಪಯೋಗ ಇಲ್ಲ. ಹಾಗಾಗಿ ಇನ್ ಡೆಪ್ತ್ ಅಲ್ಲಿ ಹೋಗ್ಲಿಕ್ಕೆ ನನಗೆ ಅನುಕೂಲವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮಾರ್ಗ, ಯೋಗ ಮಾರ್ಗ. ಸೊ ಅದಕ್ಕೋಸ್ಕರ ಆ ಅಭ್ಯಾಸದಲ್ಲಿ ನಾನು ಪ್ರಾಣಾಯಾಮವನ್ನು ಮಾಡ್ತೀನಿ. ಆ ಪ್ರಾಣಾಯಾಮದಲ್ಲಿ ನನಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ. ಪ್ರಾಣಾಯಾಮ ಏನಾಗುತ್ತೆ, ಸಸ್ಟೈನ್ ದ ಬ್ರೀತ್ ಅಷ್ಟೇನೆ. ಆ ಸಸ್ಟೈನ್ ಆಗ್ತಕ್ಕಂಥ ಬ್ರೀತನ್ನ ಅವ್ರು ಅಬ್ಸರ್ವ್ ಮಾಡಿದ್ರೆ ಅವ್ರ ಎನರ್ಜಿ ಲೆವೆಲ್ ಗೊತ್ತಾಗುತ್ತೆ. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ, ಹೊಸ ಸೆಲ್ಸ್ ಅನ್ನೋದು ಆಕ್ಟಿವೇಟ್ ಆಗ್ತಕ್ಕಂಥದ್ದು, ಆ ಸೆಲ್ಸ್ ಅಲ್ಲಿ ಇನ್ನಷ್ಟು ಎನರ್ಜಿ ಲೆವೆಲ್ ತುಂಬಿಕೊಳ್ತಕ್ಕಂಥದ್ದು, ಈ ಥದ್ದೆಲ್ಲ ಇರುತ್ತೆ. ಬಟ್ ನಾವು ಯಾವಾಗ ಫಾಸ್ಟ್ ಬ್ರೀತಿಂಗ್ ಮಾಡ್ತೀವಿ, ನಮ್ಮ ಮನಸ್ಸು ಆಲ್ರೆಡಿ ಚಂಚಲ, ಆ ಚಂಚಲಕ್ಕೆ ಇದು ನಮ್ಮ ಶರೀರ ಏನಾಗತ್ತೆ, ಇನ್ನಷ್ಟು ಹೈಪರ್ ಆಗತ್ತೆ. ಹೈಪರ್ ಆಗಿರೋರನ್ನ ಕೇಳಿ ಒಂದ್ ಕಡೆ ಕುತ್ಕೊಳ್ಲಿಕ್ಕಾಗತ್ತಾ, ನಿಂತ್ಕೊಳ್ಲಿಕ್ಕಾಗತ್ತಾ, ಕೇಳಲಿಕ್ಕಾಗತ್ತಾ, ಫೋಕಸ್ ಮಾಡ್ಲಿಕ್ಕಾಗತ್ತಾ ಗೊತ್ತಿಲ್ಲ. ಎಷ್ಟು ರಿಸೀವ್ ಮಾಡೋರು ಗೊತ್ತಿಲ್ಲ. ಮತ್ತು ಅದಕ್ಕೆ ಇನ್ನೊಂದು ಟ್ಯೂಷನ್ನು, ಮತ್ತು ಇನ್ನೊಂದು ಕೋಚಿಂಗು, ಮತ್ತು ಅದಕ್ಕೆ ಮೋಟಿವೇಶನು, ಮತ್ತು ಇನ್ಸ್ಪಿರೇಷನ್ನು, ಇವೆಲ್ಲ ಆಗುತ್ತೆ. ಎಲ್ಲವೂ ಸಹ ಬೇಡವಾದ್ದಾಗತ್ತೆ ಹೊರತು ಬೇಕಾಗಿರುತ್ತೇನೋ ಮೂಲ ಅದು ಬಿಟ್ಟಿರ್ತೀವಿ. ಮೂಲ ಏನಿದೆ, ಉಸಿರಾಟ. ಆದಿಜ ವ್ಯಾಧಿ ಅಂತ ಹೇಳ್ತಾರೆ. ನಮ್ಮ ಶರೀರಕ್ಕೆ ಮೂಲ ಉಸಿರಾಟ ಎಲ್ಲಿ ಶುರು ಆಗುತ್ತೋ ಅಲ್ಲಿಂದ ನಮ್ಮ ಎನರ್ಜಿ ಶುರು ಆಗುತ್ತೆ. ಆ ಉಸಿರಾಟ ಏನಾದ್ರು ವ್ಯತ್ಯಾಸ ಇದೆಯಾ, ವಾತ ಪಿತ್ತ ಕಫಗಳಲ್ಲಿ ವ್ಯತ್ಯಾಸ ಆಗ್ಬೋದು, ಎನರ್ಜಿ ಲೆವೆಲಲ್ಲಿ ವ್ಯತ್ಯಾಸ ಆಗ್ಬೋದು, ಮೈಂಡ್ ಲೆವೆಲಲ್ಲಿ ವ್ಯತ್ಯಾಸ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಅದನ್ನೆಲ್ಲ ಒಂದು ಕಡೆ ಸೇರಿಸಿ ನಮಗೆ ಎನರ್ಜಿ, ಪ್ರಾಣ ಶಕ್ತಿ
ಅಂತ ಯಾವಾಗ ಆಕ್ಟಿವೇಟ್ ಆಗತ್ತೆ ಅಂದ್ರೆ ಪ್ರಾಣಾಯಾಮದಿಂದ. ಆರಾಮಾಗಿ ಮೂಗಿರೋರೆಲ್ಲ ಪ್ರಾಣಾಯಾಮ ಮಾಡ್ಬೋದು. ಮ್ಯಾಟೇ ಬೇಕು ಅವ್ರಿಗೆ, ಈ ಥರ ಟೀಚರೇ ಬೇಕು ಈ ಥರದ್ದೆಲ್ಲ ಏನಿಲ್ಲ. ಸಿಂಪಲ್, ಯಾವುದೇ ರಾಕೆಟ್ ಸೈನ್ಸ್ ಅಂತ ಏನು ಹೇಳ್ತೀವಲ್ಲ ಆ ಥರದ್ದೇನು ಇರೋದಿಲ್ಲ. ಮಕ್ಕಳು ಇವಾಗ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಟೆಕ್ನಿಕ್ ಅವರೇ ಮಾಡ್ತಕ್ಕಂಥ ಸಹಜವಾಗಿ ನಾನು ಮಾಡ್ತೀನಪ್ಪ. ಪ್ರಾಣಾಯಾಮ ಯಾವಾಗ ಮಾಡ್ತೀವಿ? ಎಕ್ಸಾಮ್ ಮುಂದೆ ಒಂದು 5 ನಿಮಿಷ ಆಗ್ಲಿತ್ತಾ ಆರಾಮಾಗಿ ಮಾಡ್ಬೋದು. ಮೈಂಡ್ ಕಾಮ್ ಆಗುತ್ತೆ, ಆಟೋಮೆಟಿಕ್ ಫೋಕಸ್ ಆಗುತ್ತೆ, ನಾನು ಏನು ಓದಿದ್ದೆ ಅಂತ ನೆನಪಾಗತ್ತೆ, ನೆನಪಾಗಿದ್ದು ಉಪಯೋಗ ಆಗತ್ತೆ. ಇಲ್ಲಾಂತಂದ್ರೆ ಆ ಒಂದು ಸ್ವಲ್ಪ ಟೆನ್ಷನ್ ಬರೋದ್ರಿಂದ ಎಲ್ಲ ಕಡೆ ನಾವು ಬಂದಿತ್ತು, ನನಗೆ ಗೊತ್ತಿತ್ತು ಆದ್ರೂ ನಾನು ಮರ್ತೆ ಅಂತ ಹೇಳೋವಂಥ ಪರಿಸ್ಥಿತಿ ಬರುತ್ತೆ. ಹೊರಗಡೆ ಬಂದಮೇಲೆ ಗೊತ್ತಿದ್ದು ಪ್ರಯೋಜನ ಇಲ್ಲಲ್ಲ. ನಮ್ಗೆ ಯಾವಾಗ ಪರೀಕ್ಷೆ ಇರುತ್ತೆ, ಪರೀಕ್ಷೆಯಲ್ಲಿ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ನಮ್ಗೆ ಗೊತ್ತಿರೋದನ್ನ ಉಪಯೋಗ ಮಾಡ್ಕೊಂಡು ಅದು ನಮಗೆ ಯೂಸ್ ಆಗುತ್ತೆ. ಹಾಗಾಗಿ ಪೂರ್ವ ಸಿದ್ಧತೆ ಮಾಡ್ಬೇಕು. ಇವೆಲ್ಲ ನಾವು ಯಾವಾಗ ಟ್ಯೂಷನ್ಸು ಅವು ಎಲ್ಲ ಎಕ್ಸ್ಟ್ರಾ ಇದು ಮಾಡ್ತೀವಿ, ಅದರಲ್ಲಿ ಇಲ್ಲಿ ಯೋಗನೂ ಇದೆಯಾ, ಸರಿ ಓದ್ತಾ ಇಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಟ್ಯೂಷನ್ಗೆ ಹಾಕ್ತೀವಿ, ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತೀವಿ ಅಲ್ವಾ, ಕುತ್ಕೊಂಡು ಕ್ಲಾಸ್ ತೊಗೊಳ್ತೀವಿ, ಇದೆಲ್ಲ ಮಾಡ್ತೀವಿ. ಆದರೆ ಅದೆಲ್ಲ ಅದ್ರ ಜೊತೆಗೆ ಇವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಬರ್ತಕ್ಕಂಥದ್ದು ಏನು ಮಾಡ್ತಾ ಇದ್ದೀನಿ, ಆಹಾರ, ವಿಹಾರ, ಆಚಾರ, ವಿಚಾರ 4 ಇದೆ. ಈ 4ನಲ್ಲಿ ಅವ್ರು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ಬೇಕು. ಈ 4ರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ? ಆಹಾರ ಸರಿ ಇದೆಯಾ, ಅದನ್ನು ಕರೆಕ್ಟ್ ಟೈಮ್ ಇದೆಯಾ, ಸರಿಯಾದ ಸಾತ್ವಿಕ ಆಹಾರ ಇದೆಯಾ, ಈ ಥರನ್ನೆಲ್ಲ ನೋಡ್ತೀವಿ. ವಿಹಾರ ಅಂದರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಆಟ ಆಡ್ಲಿಕ್ಕಾಗಲಿ ಅಥವಾ ಎಲ್ಲೆಲ್ಲಿ ಇರ್ತಾ ಇದ್ದಾರೆ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ಆಟ ಒಂದು ನೇಚರು ಪಾರ್ಕು ಅಥವಾ ಕಾಡು ಈ ಥರದ್ದು ಪ್ಲೇಸಲ್ಲಿ ವಿಹಾರಕ್ಕೆ ಅಂತ ಹೋಗ್ತಾ ಇದ್ದಾರಾ, ಆ ಥರದ್ದು ಇದೆಯಾ. ಇನ್ನು ಆಚಾರ, ಬೆಳಗ್ಗೆ ಎದ್ದಾಗ ನಾನು ಇದೇ ಟೈಮ್ ಎದ್ದೊಳ್ತೀನಿ, 5 ಗಂಟೆ ಅಂದರೆ 5 ಗಂಟೆ ಎದ್ದೊಳ್ತಾ ಇದ್ದೀನಾ ಇಲ್ವಾ, 6 ಗಂಟೆ ಆಗಲಿ ಪರವಾಗಿಲ್ಲ, 6 ಗಂಟೆ ಅಂತ ನಾನು ಅಲಾರಾಮ್ ಇಟ್ಟ ಮೇಲೆ 6 ಗಂಟೆಗೆ ಎದ್ದೊಳ್ಬೇಕು. ದಟ್ ಇಸ್ ಆಚಾರ. ನಾವೇನೋ ಪೂಜೆ ಮಾಡ್ತೀವಿ, ಸಂಪ್ರದಾಯ ಅದಲ್ಲ. ಆಚಾರ ಅಂದ್ರೆ ನಾನು ಆಚರಣೆ ಮಾಡ್ತಕ್ಕಂಥದ್ದು. ಆಚರಣೆನ ನಾನು ಕರೆಕ್ಟಾಗಿ ಕೈ ಕಾಲು ತೊಳ್ಕೊಂಡಾದ್ಮೇಲೆ ಊಟ ಮಾಡ್ತೀನಿ. ಸೊ ಅದು ಒಂದು ಶ್ರದ್ಧೆ. ಆ ಥರದ್ದಿರೋದನ್ನೆಲ್ಲವನ್ನ ಆಚಾರ ಅಂತ ಕರಿತೀವಿ. ಅದೆಲ್ಲ ಮಕ್ಕಳಲ್ಲಿ ಯಾವ ಅವಸ್ಥೆಯಲ್ಲಿ ವ್ಯವಸ್ಥಿತವಾಗಿ ಯಾವುದನ್ನೆಲ್ಲ ಮಾಡ್ತಾ ಇದೀವಿ ಅದನ್ನ ಆಚಾರ ಅಂತ ಕರಿತೀವಿ. ಇನ್ನು ವಿಚಾರ, ವಿಚಾರ ಅಂತಂದ್ರೆ ಯಾವುದೆಲ್ಲ ಗ್ರಂಥಗಳಿದಾವೆ ಆ ಗ್ರಂಥಗಳಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು, ಮೋಟಿವೇಟ್ ಆಗ್ತಕ್ಕಂಥದ್ದು, ಇವೆಲ್ಲ ಇನ್ನಷ್ಟು ಜ್ಞಾನವನ್ನ ಕೊಡ್ತಕ್ಕಂಥದ್ದು ಇವೆಲ್ಲ ಇದೆ. ಅದನ್ನ ನಾನು ಅಧ್ಯಯನ ಮಾಡ್ತಾ ಇದ್ದೀನ, ಸ್ವಾಧ್ಯಾಯ ಮಾಡ್ತಾ ಇದ್ದೀನ. ಅದು ಯಾವಾಗ ಸಿಗುತ್ತೆ ಅಂದ್ರೆ ಒಂದು ಹಿರಿಯರು ಇದ್ದಾಗ ಅಥವಾ ಒಂದು ಸತ್ಸಂಗ ಇದ್ದಾಗ, ದೇವಸ್ಥಾನಕ್ಕೆ ಹೋದಾಗ, ಒಂದು ಎಕ್ಸಿಬಿಷನ್ಸ್ ಇದ್ದಾಗ. ಸೊ ಅವ್ರಿಗಿನ್ನ ನೆಕ್ಸ್ಟ್ ಲೆವೆಲ್ನಲ್ಲಿ ಯಾರು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಜೊತೆ ವಾಗ್ವಾದ, ಸಂವಾದ ಈ ಥರದ್ದೆಲ್ಲ ಇದ್ದಾಗ, ಡಿಸ್ಕಷನ್ ಮಾಡಿದಾಗ ಇವೆಲ್ಲ ಅವ್ರಿಗೆ ಏನಾಗುತ್ತೆ, ಮೋಟಿವೇಶನ್. ದಟ್ ಇಸ್ ಅ ವಿಚಾರ. ಆ ಥರ ವಿಚಾರ ಧಾರೆ ಇದ್ದಾಗ ಅವ್ರಿಗೆ ಉಪಯೋಗ ಆಗುತ್ತೆ. ಇಲ್ಲ ನೆಕ್ಸ್ಟ್ ನಾನು PUC ಅನ್ನೋದು ಇದೆ ಅಂತ ನನ್ಗೆ ಗೊತ್ತೇ ಆಗಲ್ಲ ಅಂತಂದ್ರೆ SSCನೇ ಲಾಸ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀನಿ ನಾನು, ಹೌದಲ್ಲ, ಆ ಥರ ಆಗುತ್ತೆ. ಅದನ್ನ ನಾವು ಉಪಯೋಗ ಮಾಡಿದಷ್ಟು ಆಚಾರ, ವಿಚಾರ, ಆಹಾರ, ವಿಹಾರ 4 ಭಾಗಗಳಲ್ಲಿ ಅವರ ಬೆಳವಣಿಗೆ ಇರಬೇಕು. ಅದು ಬೌದ್ಧಿಕ ಬೆಳವಣಿಗೆ ಆಗತ್ತೆ. ಉಪಯೋಗ ತುಂಬಾ ಅದ್ಭುತವಾಗಿ ಆಗತ್ತೆ. ಆಳವಾಗಿ ಡೀಪ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಇನ್ನೊಂದು ನಾನು ಆಸ್ ಎನ್ ಎಜುಕೇಟರ್ ಆಗಿ ನಾನು ನೋಡ್ತಾ ಇರ್ತೀನಿ, 45 ನಿಮಿಷ ಕ್ಲಾಸ್ ಅಲ್ಲಿ ನೀವ್ ಹೇಳ್ದಂಗೆ 7 ನಿಮಿಷ 10 ನಿಮಿಷ ಕುತ್ಕೊಂಡ್ರೆ ಸಾಕು ಮಕ್ಕಳು ಕಾನ್ಸಂಟ್ರೇಟ್ ಆಗಿನ. ಅದಾದ್ಮೇಲೆ ಅಲ್ಲಿ ಕುತ್ಕೊಳ್ಳೋಕೆ ಇಷ್ಟಪಡಲ್ಲ ಅವರು. ಆಮೇಲೆ ಅವ್ರಿಗೆ ತುಂಬಾ ಡಿಸ್ಟ್ರಾಕ್ಷನ್ ಜಾಸ್ತಿ ಇದ್ದೇ ಇರತ್ತೆ. ಸೊ ಈ 4 ಇಂಪಾರ್ಟೆಂಟ್ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಸರ್. ನೆಕ್ಸ್ಟ್ ಯಾವ್ದಾದ್ರು ಒಂದು ನಮಗೆ ಪ್ರಾಣಾಯಾಮದಲ್ಲಿ ಮಕ್ಕಳಿಗೆ ಕ್ವಿಕ್ ಆಗಿ ಮಾಡುವಂತದ್ದು ಒಂದು ಟೆಕ್ನಿಕ್ ತೋರಿಸ್ಬೋದಾ? ಇದು ಭ್ರಾಮರಿ ಅಭ್ಯಾಸ ಅಂತ ಇದೆ. ಜಸ್ಟ್ 3 ನಿಮಿಷ ಮಾಡ್ತಕ್ಕಂಥದ್ದು. ನಮಗೆ ನೋಡಿ, ಮಕ್ಕಳಲ್ಲಿ ತುಂಬಾ ಎಲ್ಲವನ್ನ ತುಂಬಾ ಇನ್ನು ಅಂಬೆಗಾಲಿಡ್ತಾ ಇದೆ ಅಂತ ಹೇಳಿ ಆ ಮಗು ಏನ್ ಮಾಡುತ್ತೆ, ಎಲ್ಲವನ್ನ ಟಚ್ ಮಾಡುತ್ತೆ, ಬಾಯಲ್ಲಿ ಇಟ್ಕೊಳ್ಳುತ್ತೆ, ಟೇಸ್ಟ್ ನೋಡುತ್ತೆ, ಸ್ಮೆಲ್ ನೋಡುತ್ತೆ. ಆಟೋಮೆಟಿಕ್ ಅದನ್ನ ಏನು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಅಂದ್ರೆ ಪಂಚೇಂದ್ರಿಯಗಳಿಂದ ನಾವು ಎಲ್ಲವನ್ನ ಜ್ಞಾನವನ್ನ ತೋಳ್ತಾ ಇರ್ತೀವಿ. ಅದು ಇಂಪಾರ್ಟೆಂಟ್. ಯಾರಿಗೆ ಎಜುಕೇಶನಲ್ಲಿ ಇರ್ತಕ್ಕಂಥ ಈ ಥರ SLC ಅವ್ರಿಗಾಗಲಿ PUC ಅವ್ರಿಗಾಗಲಿ ಅವ್ರೆಲ್ಲರಿಗೂ ಪ್ರಾಣಾಯಾಮ ನೆಕ್ಸ್ಟ್ ಲೆವೆಲ್ ತುಂಬ. ಬಟ್ ಇವ್ರಿಗೆ ಉಪಯೋಗ ಆಗೋಂಥದ್ದು 3 ಸಲ ಅಥವಾ 5 ಸಲ ಮಾಡ್ತಕ್ಕಂಥ ಒಂದು ಭ್ರಾಮರಿ ಪ್ರಾಣಾಯಾಮ ಅಂತ ಇದೆ. ಭ್ರಮರ ಅಂತಂದ್ರೆ ದುಂಬಿಯ ನಾದ. ಆ ದುಂಬಿಯ ನಾದ ಜೈಂಕಾರವಾಗಿರುತ್ತೆ. ಆ ಜೈಂಕಾರ ಅಂತಕ್ಕಂಥ ಇಡೀ ಶರೀರವನ್ನು ವೈಬ್ರೇಷನ್ ಮಾಡುತ್ತೆ. ಇಡೀ ಶರೀರದಲ್ಲಿ ನಮಗೆ 600+ ಮಸಲ್ಸ್ ಇದಾವೆ. 600ಕ್ಕಿಂತ ಜಾಸ್ತಿ ಮಸಲ್ಸ್ ಇದಾವೆ. ನಾವು ಕಬಡ್ಡಿ ಆಡಲಿ, ಖೋಖೋ ಆಡಲಿ, ಮತ್ತೊಂದು ಯಾವುದನ್ನ ಆಡಲಿ, ನಮಗೆ ಒಂದಷ್ಟು ಮಸಲ್ಸ್ ಮಾತ್ರ ವರ್ಕೌಟ್ ಆಗುತ್ತೆ. ಇವಾಗ ಶಟ್ಲ್ ಕಾಕ್ ಆಡ್ತೀವಿ ಅಂದ್ರೆ ಓನ್ಲಿ ರೈಟ್ ಸೈಡ್ ಅಷ್ಟು ಮಸಲ್ಸ್ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಮಿಕ್ಕಿದೆಲ್ಲ ಅವ್ರು ಸಪೋರ್ಟಿವ್ ಆಗುತ್ತೆ, ಸುಮ್ಮನೆ ಇರುತ್ತೆ, ಈ ಥರ ಇರುತ್ತೆ. ಬಟ್ ಓಂಕಾರ ಆಗಲಿ, ಈ ಜೈಂಕಾರ ನಾದ ಅನ್ನೋದಾಗ್ಲಿ
ಇಡೀ ಶರೀರದಲ್ಲಿ ಇರ್ತಕ್ಕಂಥ ಕುತ್ಕೊಂಡು ಏನೂ ಮಾಡ್ದಿರಾನೆ ಎಲ್ಲ ಮಸಲ್ಸನ್ನು 100% ಆಕ್ಟಿವೇಟ್ ಆಗುತ್ತೆ. ಯಾವಾಗ ಇಡೀ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗಿದ್ದಾವೆ ಅವಾಗ ಎನರ್ಜಿ ಲೆವೆಲ್ ಏನಾಗಿರುತ್ತೆ, ತಟಸ್ಥವಾಗಿರಲ್ಲ, ಆಕ್ಟಿವ್ ಆಗಿರುತ್ತೆ. ಏನೋ ಮಾಡಬೇಕು ಅಂತ ಅವ್ರಿಗೆ ಪ್ರೇರಣೆ ಬರುತ್ತೆ. ಸುಸ್ತಾಗಿದ್ರೆ ಕೂತ್ಕೋಬೇಕು ಅಂತ ಅನ್ಸುತ್ತೆ. ಬಟ್ ಇವಾಗ ಎನರ್ಜಿ ಯಾವಾಗ ಇರುತ್ತೆ ಅವಾಗ ಇನ್ವಾಲ್ವ್ಮೆಂಟ್ ಆಗೋ ನಾನೇನೋ ಮಾಡಬೇಕು, ನಾನು ಅದನ್ನ ಓದಬೇಕು ಅಂತ ಆಟೋಮೆಟಿಕ್ ಅವ್ರಿಗೆ ಸೆಲ್ಫ್ ಮೋಟಿವೇಶನ್ ಬರುತ್ತೆ. ಆ ಭ್ರಾಮರಿ ಅಭ್ಯಾಸವನ್ನ ಬೆನ್ನನ್ನ ನೇರವಾಗಿ ಇಟ್ಕೊಂಡು, ನಮ್ಮ ತಲೆ ಭಾಗ ನೇರ ಇಟ್ಕೊಂಡು, ಕಣ್ಗಳನ್ನ ಮುಚ್ಚಿ, ಕಿವಿ ಹೊರಗಡೆ ಶಬ್ದ ಏನು ಬರ್ತಾ ಇದೆ ಅದನ್ನೆಲ್ಲ ಕೇಳಿಸ್ಕೊಳ್ದಂಗೆ ಒಳಗಡೆ ಬರ್ತಕ್ಕಂಥ ಶಬ್ದವನ್ನ, ಯೋಗ ಅಂದ್ರೆ ವರ್ಕ್ಔಟ್ ಅಲ್ಲ, ಯೋಗ ಅಂದ್ರೆ ವರ್ಕಿನ್ ಅಲ್ವಾ. ಹಾಗಾಗಿ ಒಳಗಡೆ ಬರ್ತಕ್ಕಂಥ ಶಬ್ದವನ್ನ, ನಾವೇ ಮಾಡ್ತಕ್ಕಂಥ ಶಬ್ದವನ್ನ ಅಬ್ಸರ್ವ್, ಗಮನಿಸ್ತಕ್ಕಂಥದ್ದು. ಗಮನಿಸಿದಾಗ ರೈಟ್ ಬ್ರೈನ್ ಅಂಡ್ ಲೆಫ್ಟ್ ಬ್ರೈನ್ ಅಂಡ್ ಮಿಡಲ್ ಬ್ರೈನ್ ಮೂರು ಸಹ ಆಕ್ಟಿವೇಟ್ ಆಗೋದಲ್ದಿರ ಇಡೀ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಮಸಲ್ಸು ಸಹ ಆಕ್ಟಿವೇಟ್ ಆಗುತ್ತೆ. ಅವ್ರು ಚೇರಲ್ಲಿ ಕುತ್ಕೊಂಡು ಮಾಡ್ತಾರ ಇಸ್ ಓಕೆ, ಪದ್ಮಾಸನದಲ್ಲಿ ಮಾಡ್ತಾರ ಓಕೆ, ವಜ್ರಾಸನದಲ್ಲಿ ಮಾಡ್ತಾರ, ಸುಖಾಸನದಲ್ಲಿ ಮಾಡ್ತಾರ ಪರವಾಗಿಲ್ಲ. ಆದರೆ ನಿಯಮ ಏನಿದೆ, ಬೆನ್ನು ನೇರ ಇರಬೇಕು, ಕತ್ತು ನೇರ ಇರಬೇಕು, ತಲೆ ನೇರ ಇರಬೇಕು ಅಷ್ಟೇನೆ. ಈ ಬೆನ್ನಿರೋದೇ ಕ್ರಾಸು, ನೇರ ಹೆಂಗಾಗುತ್ತೆ ಅಂತಂದ್ರೆ ನಾರ್ಮಲ್ ನಾವು ಹಿಂಗಿರ್ತೀವಿ, ಅದು ಅಟ್ಲೀಸ್ಟ್ ಒಂದು ಹಂತಕ್ಕೆ ನೇರ ಬರಬೇಕು ಅಂತ. ಹೇಗೆ ಮಾಡೋದು, ಬೆನ್ನನ್ನ ನೇರ ಇಟ್ಕೊಳ್ತೀವಿ, ತಲೆ ಭಾಗ ನೇರ ಮತ್ತು ಕತ್ತಿನ ಭಾಗ ನೇರ ಇರುತ್ತೆ. ಎರಡು ಹೆಬ್ಬೆಟ್ಟುಗಳನ್ನ, ಕಿವಿಗಳನ್ನ ಕ್ಲೋಸ್ ಮಾಡ್ಕೊಳ್ತೀವಿ, ಕಣ್ಗಳನ್ನ ಕ್ಲೋಸ್ ಮಾಡ್ಕೊಳ್ತೀವಿ. ನೋಡಿ, ಎರಡು ಬೆರಳು ನಮಗೆ ತಲೆಯ ಮೇಲ್ಭಾಗದಲ್ಲಿ ಇದೆ. ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಂಡಾಗ ನಾವು ಹೊರಗಡೆ ಯಾವುದೂ ಶಬ್ದ ಬರೋದಿಲ್ಲ. ಈ ತರ ಸಮಯದ ದೀರ್ಘವಾದಂತ ಪೂರ್ಣವಾದಂತ ಶ್ವಾಸವನ್ನ ತೊಗೊಳ್ತೀವಿ. ತಗೊಂಡಂತ ಶ್ವಾಸವನ್ನ ಶಬ್ದವನ್ನ ಮಾಡ್ತಾ ನಿಧಾನಗತಿಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಸ್ಟೈನ್ ಮಾಡಿ ಹೇಳ್ತಕ್ಕಂಥದ್ದಿದೆ. ನಕಾರ ಮಕಾರದ ರೀತಿಯಲ್ಲಿ ಕೇಳಿಸುತ್ತೆ, ಅದನ್ನ ಹೇಳ್ತಾ ಹೋಗ್ತಕ್ಕಂಥದ್ದು. ದುಂಬಿಯ ನಾದವನ್ನ ನಾವೇ ಮಾಡ್ತಕ್ಕಂಥದ್ದು. ನಾನು ಒಂದ್ಸಲ ಮಾಡ್ತೀನಿ, ಅಬ್ಸರ್ವ್ ಮಾಡೋಣ. ಇನ್ಹೇಲ್ ಆಯ್ತು, ಈ ಥರ 3 ರಿಂದ 5 ಬಾರಿ ಮಾಡ್ತೀವಿ. ನಾವು ಏಕ್ದಮ್ ಒಂದೇ ಸಲ ಕಣ್ಣನ್ನು ಬಿಡ್ಲಿಕ್ಕಾಗಲ್ಲ. ಕಣ್ಣು ಸ್ವಲ್ಪ ಮಂಜಾಗಿರುತ್ತೆ, ಕೂಲಾಗಿ ರಿಲ್ಯಾಕ್ಸ್ ಆಗಿರುತ್ತೆ, ಬ್ರೈನ್ ಎಲ್ಲ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ, ಆಕ್ಟಿವೇಟ್ ಆಗಿರುತ್ತೆ. ಜಸ್ಟ್ ರಬ್ ಮಾಡಿ 2 ಕೈಯಲ್ಲಿ ಶಾಖವನ್ನು ಬರುತ್ತೆ. ಆ ಶಾಖದ ಬಿಸಿಯನ್ನ ನಾವು ಕಣ್ಣುಗಳಿಗೆ ಸ್ಪರ್ಶ ಮಾಡ್ತೀವಿ, ಆರಾಮಾಗಿ ಕಣ್ಣುತ್ತೀವಿ. ಇಷ್ಟು ಮಾಡಿದ ತಕ್ಷಣ ನಮ್ಗೇನಾಗುತ್ತೆ, ಬ್ರೈನ್ ರಿಫ್ರೆಶ್ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ, ಇಡೀ ಶರೀರ ವೈಬ್ರೇಷನ್ ಆಗುತ್ತೆ. ಸೊ ವೈಬ್ರೇಷನ್ಸ್ ಪ್ಲಸ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಎನರ್ಜಿ. ಎಂಥ ಅದ್ಭುತವಾದಂಥ ಸೈಂಟಿಫಿಕ್ ಫಾರ್ಮುಲಾ ಅಲ್ವಾ. ವೈಬ್ರೇಷನ್ ಆಗಬೇಕು, ಅದಕ್ಕೆ ಸೌಂಡ್ ಅನ್ನೋತಕ್ಕಂಥದ್ದು ಸಸ್ಟೈನ್ ಆಗ್ತಾ 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 ವೇವ್ಸ್ನ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಏನೆಲ್ಲ ನಮಗೆ ಟೆನ್ಷನ್ಸು ಬೂಸ್ಟ್ ಆಗ್ತಾ ಇರ್ತವೆ, ಅಟೆನ್ಷನ್ಸ್ ಇಲ್ದಿರ್ತಕ್ಕಂಥದ್ದು ಇವೆಲ್ಲ ಇರ್ತವೆ, ಅವೆಲ್ಲವೂ ಸಹ ನಮಗೆ ನಿಧಾನವಾಗಿ ಕ್ಲಿಯರ್ ಆಗಿ ಒಂದು ಸೀಕ್ವೆನ್ಸಿಗೆ ಬಂದ್ಬಿಡುತ್ತೆ. ದರ್ ಇಸ್ ಅ ನಾದ. ಒಂದು ಗಂಟೆನ ಒಂದ್ಸಲ ಹಿಂಗೆ ಹೊಡೆದಿದ ತಕ್ಷಣ ಏನಾಗುತ್ತೆ, ಡಣ್ ಅನ್ನಲ್ಲ, ಡಣ್ ಅಂತ ವೇವ್ಸ್ ಬರುತ್ತೆ. ಆ ರೀತಿ ನಾವೇ ಯಾವುದೇ ಹೊರಗಿನ ವಸ್ತುಗಳ ಸಹಾಯ ಇಲ್ದಿರ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನ ಬಳಸಿ ನಾವು ನಾದವನ್ನ ಮಾಡಿದಾಗ ಆ ವೇವ್ಸ್ ಏನು ತರಂಗಗಳಾಗಿ ನಮಗೆ ಬ್ರೈನಿಂದ ಹಿಡಿದು ಮೈಂಡಿಂದ ಹಿಡಿದು ಬಾಡಿವರೆಗೆ ನಮಗೆ ಆ ವೇವ್ಸಿಂದ ವೈಬ್ರೇಷನ್ಸ್ ಆಗಿ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನ ಇನ್ನಷ್ಟು ಆಕ್ಟಿವ್ ಆಗಿ ಇಟ್ಕೊಂಡು ನಾವು ಫೋಕಸ್ ಮಾಡಬೇಕಾ, ಏಕಾಗ್ರ ಚಿತ್ತ ಅಂತ ಹೇಳ್ತಾರೆ. ನಮ್ಮ ಚಿತ್ತದಲ್ಲಿ ಏನೇನೋ ಮೆಮೊರಿ ಇರುತ್ತೆ, ಹಳೇದು, ಮನೆಯದು, ನೆನ್ನೆದು, ಯಾವ್ದು ವರ್ಷದ್ದು ಇದೆಲ್ಲ ಇರುತ್ತೆ. ಅವನ್ನೆಲ್ಲವನ್ನ ಕ್ಲಿಯರ್ ಮಾಡಿ ಏಕಾಗ್ರ ಚಿತ್ತ ಅಂದ್ರೆ ಒಂದು ವಿಷಯದ ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತೀನಿ. ಎಕ್ಸಾಮ್ ಇದೆಯಾ, ಆ ಸಬ್ಜೆಕ್ಟ್ ಇದೆಯಾ, ಆ ಪ್ರಶ್ನೆ ಇದೆಯಾ, ಅದಕ್ಕೆ ಏನು ಬೇಕು ಉತ್ತರ, ಇಷ್ಟನ್ನು ಮಾತ್ರ ನಾನು ಫೋಕಸ್ ಮಾಡಲಿಕ್ಕೆ ಇದು ಅದ್ಭುತವಾದಂಥ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಇಂಥ ಅದ್ಭುತವಾದಂಥ ಟೆಕ್ನಿಕ್ನ ನಾವು ಪ್ರತಿದಿನ ಎಕ್ಸಾಮ್ ಇದ್ದಾಗ ಅಷ್ಟಲ್ಲ, ಪ್ರತಿದಿನ ಪ್ರತಿಯೊಬ್ಬರು 3 ರಿಂದ 5 ಸಲ ಮಾಡೋ ಸಾಕು. ಎಷ್ಟು ಉಪಯೋಗ ಇದೆ. ನಾವು ಇದಕ್ಕೆ ಕಾಸು ಕೊಡ್ಬೇಕಾಗಿಲ್ಲ, ಬೇರೆನ ತಗೊಂಬರ್ಬೇಕಂತಿಲ್ಲ. ನಮ್ಮಲ್ಲಿರ್ತಕ್ಕಂಥ ಎನರ್ಜಿನ ನಾವು ಆಕ್ಟಿವೇಟ್ ಮಾಡ್ಕೊಳ್ತೀವಿ ಅಷ್ಟೇನೆ. ಆಕ್ಟಿವೇಟ್ ದ ಎನರ್ಜಿ ಅಷ್ಟೇನೆ.
ಎಸ್ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಆಮೇಲೆ ಈ ಟೆಕ್ನಿಕ್ ನ ನಿಜವಾಗ್ಲೂ ನಮ್ಮ ಸ್ಟೂಡೆಂಟ್ಗೆ ಖಂಡಿತವಾಗ್ಲೂ ಉಪಯೋಗ ಆಗತ್ತೆ. ಆಮೇಲೆ ಎಲ್ಲಾ 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಈ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಈ ತರ ಎಲ್ಲಿ ಕೂರ್ತಿರೋ ಅಲ್ಲೇ ಮಾಡ್ಬೋದು. ಸೊ ಇದು ಒಳ್ಳೆ ಟೆಕ್ನಿಕ್ ಸರ್, ತುಂಬಾ ಉಪಯೋಗ ಆಯ್ತು ಸರ್. ಸರ್, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ 10ನೇ ಕ್ಲಾಸು ಮತ್ತು 12ನೇ ಕ್ಲಾಸ್ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ, ಎಲ್ರೂ ಅಲ್ಲ, ಒಂದು ಕ್ಲಾಸ್ ಅಲ್ಲಿ 45 ಜನ 40 ಜನ ಇದ್ರೆ ಮ್ಯಾಕ್ಸಿಮಮ್ ಒಂದು 10ರಿಂದ 5 ಮಕ್ಕಳಿಗೆ ಅವರು ಟೆಕ್ಸ್ಟ್ ಬುಕ್ ತೆಗೆದು ಓದಿ ಅವ್ರಿಗೆ ಕಂಟೆಂಟ್ ನಾಲೆಡ್ಜ್ ಇರುತ್ತೆ. ಬಟ್ ಓದ್ಬೇಕಾದ್ರೆ ನಾಲ್ಗೆ ತೊದ್ಲುತ್ತೆ. ಆಮೇಲೆ ಪ್ರೊನೌನ್ಸಿಯೇಷನ್ ಮಾಡೋದು ಕಷ್ಟ ಆಗತ್ತೆ. ಕನ್ನಡ ಸಬ್ಜೆಕ್ಟ್ ಆಗ್ಲಿ ಬೇರೆ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಕೂಡ ಅವರಿಗೆ ಒಂಥರ ಕಷ್ಟ ಆಗುತ್ತೆ. ಅವಾಗ ಅವ್ರಿಗೆ ಇರಿಟೇಷನ್ ಆಗಿ ಅದು ಓದೋದೇ ಇಂಟ್ರೆಸ್ಟ್ ತೋರಿಸದೆ ಬುಕ್ ನ ಬಿಸಾಕ್ಬಿಡ್ತಾರೆ. ಸೊ ಆ ತರ ಮಕ್ಕಳಿಗೆ ಯಾವ ತರ ನೀವು ಟಿಪ್ಸ್ ಕೊಡ್ಬೋದು? ನಾರ್ಮಲ್ ಆಗಿ ಬಾಲ ಸಂಯೋಗ ಅಂತ ಏನ್ ಕೋರ್ಸ್ ತೊಗೊಳ್ತೀವಲ್ಲ, ಅದರಲ್ಲಿ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಡ್ತೀವಿ, ಪ್ರೊನೌನ್ಸಿಯೇಷನ್ ಇವೆಲ್ಲ. ಸೊ ಅದು ನಾವು ಯಾವಾಗ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾ ಇದೀವಿ, ಯಾವುದೋ ಒಂದು ಶ್ಲೋಕ ಹೇಳೋ ತರ ಆಗ್ಬೇಕು. ಅಂದ್ರೆ ಏನರ್ಥ, ಸಂಸ್ಕೃತದ ಬಳಕೆ ಆಗ್ಬೇಕು ಅಂತ ಅರ್ಥ. ಈ ಸಂಸ್ಕೃತವನ್ನ ಯಾವಾಗ ನಾವು ಬಳಸ್ತೀವಿ, ಎಲ್ಲಾ ಲ್ಯಾಂಗ್ವೇಜ್ಗಿನ ಇನ್ನೂ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು, ವೈಬ್ರೇಷನ್ ಜಾಸ್ತಿ ಇರ್ತಕ್ಕಂಥದ್ದು, ನಮ್ಮ ನಾಲಿಗೆಯಲ್ಲಿರ್ತಕ್ಕಂಥ ಎಲ್ಲ ಅವಯವಗಳನ್ನ, ಎಲ್ಲ ಡೈಮೆನ್ಷನ್ಸ್ ಅನ್ನ 100% ಯೂಸ್ ಮಾಡ್ಕೊಳ್ತಕ್ಕಂಥ ಅಭ್ಯಾಸ ಆಗತ್ತೆ. ಕೆಲವೊಂ ಬಲ್ಲವರಿಂದ ಕಲಿತು ಕೆಲವೊಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವೊಂ ಮಾಡ್ಪವರಿಂದ ಕಂಡು ಕೆಲವೊಂ ಸುಜ್ಞಾನದಿಂದ ನೋಡ್ತವಂ, ಕೆಲವೊಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ಹರಂ ಪಳವುಂ ಪಳ್ಳ ಸಮುದ್ರವೈ ಶ್ರೀಚಂದ್ರ ಸೋಮೇಶ್ವರ. ಸೋಮೇಶ್ವರ ಶತಕ ಆಯ್ತಾ, ಯಾವಾಗೋ ಚಿಕ್ಕ ವಯಸ್ಸಿನ ಕಲ್ತಿರೋದು. ಯಾಕಂದ್ರೆ ಅವಾಗ ಹೇಳ್ತಾ ಇದ್ವಿ. ಸೊ ಅದನ್ನ ಹೇಳ್ತಕ್ಕಂಥ ಅಭ್ಯಾಸ ಎಲ್ಲಿದೆ ಇವಾಗ? ನಾವೆಲ್ಲ ಇವನ್ ಬರ್ಡೇ ಆಯ್ತು ಅಂತಂದ್ರು ಇಂಗ್ಲಿಷ್ ಯಾವುದೋ ಒಂದು ಹೇಳ್ತೀವಿ ಅಥವಾ ಕೇಳ್ತೀವಿ, ಅಥವಾ ಪ್ಲೇ ಅಷ್ಟೇನೆ. ಬಟ್ ನಾವು ಹೇಳೋದಿಲ್ಲ ವೋಕಲ್, ಅದಿಲ್ಲ. ಈ ವೋಕಲ್ ಅಲ್ಲಿ ಇರ್ತಕ್ಕಂಥ ಕಂಠ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ತೀವಿ ಅಷ್ಟು ಉಪಯೋಗ ಆಗತ್ತೆ. ಶಂಖನಾದ, ಶಂಖವನ್ನ ಊದ್ತಕ್ಕಂಥದ್ದು ಎಷ್ಟು ಜನ ಊದ್ತಾ ಇದಾರೆ, ಎಷ್ಟು ಜನ ಮನೇಲಿದೆ ಅಲ್ವಾ? ಆ ಥರದನ್ನ ಅಭ್ಯಾಸವನ್ನ ಮಾಡಿದಾಗ ಈ ಬಾಯಿ ಭಾಗದಲ್ಲಿ ಇರ್ತಕ್ಕಂಥ ಕಂಠ ಸ್ನಾಯುಗಳು ಏನಾಗುತ್ತೆ, ಆಕ್ಟಿವ್ ಆಗಿ ಫ್ಲೆಕ್ಸಿಬಿಲಿಟಿ ಆಗಿರತ್ತೆ. ಆ ಫ್ಲೆಕ್ಸಿಬಿಲಿಟಿ ಇರ್ಲಿಕ್ಕೆ ಅದಕ್ಕೇನೋ ನಾವು ಅಭ್ಯಾಸ ಮಾಡ್ಬೇಕಲ್ಲ. ನಾವು ತಿಂತಕ್ಕಂಥ ಆಹಾರ ಎಲ್ಲ ಮೈದಾ, ಕುಡಿತಕ್ಕಂಥ ನೀರೆಲ್ಲ ಆರೋ ವಾಟ್ರು, ಈ ಥರದ್ದೆಲ್ಲ ಇದ್ದಾಗ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ, ಈ ಥರದ್ದೆಲ್ಲ ಇದ್ದಾಗ ನಮಗೆ ಅವೆಲ್ಲ ಏನಾಗುತ್ತೆ, ಒಂದೊಂದಕ್ಕೆ ಎನರ್ಜಿನ ಡ್ರಾಪ್ ಮಾಡ್ಬಿಡುತ್ತೆ. ಅಂದ್ರೆ ತುಂಬಾ ನವೋನ್ಮೇಷಣ ಶಾಲೆ ಅಂತ ಹೇಳ್ತೀವಿ. ಪ್ರತಿದಿನ ಬರ್ತಾ ಇನ್ನಷ್ಟು ಆಕ್ಟಿವ್ ಆಗಿ ಲವಲವಿಕೆಯಿಂದ ಇರ್ತಕ್ಕಂಥದ್ದು ಆಗ್ಬೇಕು. ಅದು ನಮಗೆ ಯೋಗದಿಂದ ಸಿಗುತ್ತೆ. ಹಾಗಾಗಿ ಏನು ಹೇಳ್ತೀವಿ ನಾವು, ಪ್ರತಿನಿತ್ಯ ಒಂದು ಶ್ಲೋಕ ಹೇಳ್ಬೋದಾ, ಹನುಮಾನ್ ಚಾಲೀಸ ಇದೆ, ಈ ಥರದ್ನೆಲ್ಲವನ್ನ ಮಾಡಿದಾಗ ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಅದರ ಶಕ್ತಿ, ಇವೆರಡೂ ಸಹ ನಮಗೆ ಸಿಗ್ತಾ ಬರುತ್ತೆ. ಅದೇ ರೀತಿ ನಮಗೆ ಕನ್ನಡದಲ್ಲಿ ಇದೆ. ಕನ್ನಡದ ಇವಾಗ ಹೇಳಿದ್ರೆ ನಾನು ಕನ್ನಡದ, ಸಂಸ್ಕೃತದಲ್ಲ, ಅದು ಇನ್ನೂ ವಿಶೇಷವಾಗಿದೆ. ಆ ಥರದನ್ನ ನಾನು ಮಂಕುತಿಮ್ಮ ಕಗ್ಗ ಹೇಳ್ಬೋದು ಅಲ್ವಾ? ಸೊ ಬಸವೇಶ್ವರರ ವಚನ ಹೇಳ್ಬೋದು. ಈ ಥರದ್ದೆಲ್ಲ ಪ್ರತಿನಿತ್ಯ ಒಂದನ್ನು ಕಲ್ತ್ಕೋಬೋದಾ, ಅದನ್ನ ನೆನಪಿಟ್ಕೊಳ್ಬೋದಾ? ಯಾವುದೇ ಸಭೆ ಸಮಾರಂಭಗಳಲ್ಲಿ ಮಕ್ಕಳೆಲ್ಲ ಸೇರ್ತಾರೆ, ಏನ್ ಮಾಡ್ತಾರೆ, ಸುಮ್ಗೆ ಮಾತಾಡ್ತಾ ಇರ್ತಲ್ಲ, ಅವಾಗ ಆ ಕಾರ್ಯಕ್ರಮ ನಡೆಯೋವರೆಗೂ ಒಬ್ಬೊಬ್ಬರ ಹತ್ರ ಒಂದೊಂದು ಹೇಳ್ತಾ ಬರ್ಬೋದು. ನಮ್ಮ ಕ್ಯಾಂಪಲ್ಲಿ ಇದೇ ಆಗತ್ತೆ. ಊಟ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಒಬ್ಬರಾದ್ಮೇಲೆ ಒಬ್ರು ಒಂದು ಶ್ಲೋಕವನ್ನ, ಒಂದು ಮಂತ್ರವನ್ನ, ಯಾವುದೋ ಒಂದು ವಚನವನ್ನ, ಅಮೃತ ವಚನವನ್ನ, ಈ ಥರದ್ದೇನೋ ಒಂದು ಹೇಳ್ತಾ ಇರ್ಬೇಕು. ಅವ್ರು ಹೇಳ್ತಾ ಇದ್ದಾಗ ತಿಂತ ಏನಾಗ್ತದೆ, ಆಹಾರ ಸೇವನೆ ಜೊತೆಯಲ್ಲಿ ಆ ಒಂದು ಪಾಸಿಟಿವಿಟಿನೂ ಬರುತ್ತೆ. ಅದೇನೋ ಅರ್ಥ ನಾನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಅವ್ರಿಗೆ ಬರುತ್ತೆ. ಹಾಗಾಗಿ ನಾಲಿಗೆಯನ್ನು ಎಷ್ಟು ಬಳಸ್ತಾರೆ ಅದು ಇಂಪಾರ್ಟೆಂಟ್. ಬರೀ ಮಾತಾಡ್ಲಿಕ್ಕೆ ಎಷ್ಟು ಆಗತ್ತೆ ಅಷ್ಟು ಮಾತ್ರ ಆಗತ್ತೆ. ಬಟ್ ಅದನ್ನ ನಾವು ಈ ತರ ವಿಷ್ಣು ಸಹಸ್ರನಾಮ ಇದೆ, ರಾಮಾಯಣ ಮಹಾಭಾರತ ಶ್ಲೋಕಗಳಿದಾವೆ, ಒಂದಷ್ಟು ಮಟ್ಟಕ್ಕೆ ನಾವು ಆ ಒಂದು ಮೊಳಕೆಯಲ್ಲೇನೆ ನಾವು ಹೇಳ್ಕೊಟ್ಟಾಗ, ಮರವಾದಾಗ ಅವ್ರಿಗೆ ತೊದ್ಲನ್ನೋದೇ ಬರೋದಿಲ್ಲ. ತೊದ್ಲಂದ್ರೆ ಏನು ಅಂತ ಕೇಳ್ತಾರೆ. ಆ ರೀತಿ ಇರುತ್ತೆ. ಸೊ ಇದೆಲ್ಲ ನನಗೆ ಚಿಕ್ಕಂದಿನಲ್ಲಿ ಸಿಗ್ತಕ್ಕಂಥ ಸಂಸ್ಕಾರದ್ದು ಇವಾಗ ನಾನು ಹೇಳಿದೆ ಅಲ್ವಾ, ಅದು ಆಟೋಮೆಟಿಕ್ ನಮ್ಮಲ್ಲಿ ಬ್ಲಡ್ ಅಲ್ಲೇ ಬಂದ್ಬಿಡುತ್ತೆ. ಆ ರೀತಿ ಇರ್ತಕ್ಕಂಥದ್ದು ನಾವು ವ್ಯಕ್ತಪಡಿಸ್ಲಿಕ್ಕೆ ಇದು ತುಂಬಾ ವಿಶೇಷವಾಗಿರುತ್ತೆ. ಹಾಗಾಗಿ ಮನೇಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳ್ತಾ ಬನ್ನಿ ಮಂತ್ರಗಳನ್ನ, ಅದನ್ನೆಲ್ಲ ನಮ್ದು ಇರ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಬಳಕೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಹೇಳ್ತಾ ಹೋಗ್ತೀವೋ ಅದು ಪ್ರಾಕ್ಟೀಸ್ ಆಗ್ತಾ ಡೈಲಿ ತೊದ್ಲು ಅನ್ನೋದೇ ಬರೋದಿಲ್ಲ. ಅವ್ರಿಗೆ ಇನ್ನಷ್ಟು ಇಂಟ್ರೆಸ್ಟು, ಕ್ಯೂರಿಯಾಸಿಟಿ. ನೀವು ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಅಂತ ಓದ್ಲಿಕ್ಕೆ ಕುತ್ಕೊಂಡ್ರೆ ಅದು ನಿಮ್ಗೆ ಸುಮಾರು 1.5 ಗಂಟೆ 2 ಗಂಟೆ ತನಕ ಕರ್ಕೊಂಡು ಹೋಗುತ್ತೆ. ಬುಕ್ಕಿಗಿರ್ತಕ್ಕಂಥ ಶಕ್ತಿ ಅದು ಹೇಗೆ ಕರ್ಕೊಂಡು ಹೋಗುತ್ತಂದ್ರೆ, ತೀರಾ ಒಳಗಡೆ ಹೋಗುತ್ತೆ, ಆ ಸ್ಟೋರಿ ಒಳಗಡೆ ಹೋಗುತ್ತೆ. ಅದರ ಮಹತ್ವ, ತತ್ವ, ವಿಚಾರ, ಇದ್ರ ಬಗ್ಗೆ ಎಲ್ಲ ಜ್ಞಾನಾರ್ಜನೆಯಾಗಿ ಹೋಗುತ್ತೆ. ಮೊಬೈಲ್ ಇಟ್ಕೊಂಡು ಕೊಟ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ಅದು ಬೇಡವಾದ ವಿಚಾರಗಳಿಗೆ ಅದು ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಬಟ್ ಬುಕ್ ಇಟ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ, ನಮ್ಮನ್ನ ನಮ್ಮೊಳಗಡೆ ಕರ್ಕೊಂಡು ಹೋಗುತ್ತೆ.
ಅದು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಜಾಗೃತಿ ಮಾಡುತ್ತೆ. ಇದು ನಮ್ಮ ಶಕ್ತಿಯನ್ನ ಜಾಸ್ತಿ ಖರ್ಚು ಮಾಡುತ್ತೆ. ಹಾಗಾಗಿ ತೊದಲ್ದೆ ಇರ್ತಕ್ಕಂಥದಕ್ಕೆ ನಾವು ಶ್ಲೋಕಗಳನ್ನ ಏನ್ ಹೇಳಿದ್ರು ಅಷ್ಟು ಅಕ್ಷರ ಅಭ್ಯಾಸ ಇದೆಯಲ್ಲ, ಒಂದೊಂದು ಅಕ್ಷರವನ್ನ ನೀವು ಹೇಳಿ ಒಂದೊಂದು ನಾಲಿಗೆ ಒಂದೊಂದು ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಬರುತ್ತೆ. ಅದ್ರ ಆಯಿಂದ ಲಾವರ್ಗೆ ಹೇಳೋದು ಸಾಕು, ತೊದ್ಲು ಅನ್ನೋದೇ ಬರೋದಿಲ್ಲ. ಎಂತ ಇಂಗ್ಲಿಷ್ ಅವರನ್ನೇ ಹೇಳಿ ಪರ್ಫೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡೋ ಥರ ಆಗತ್ತೆ. ಹಾಗಾಗಿ ಅಕ್ಷರಾಭ್ಯಾಸ ಇಸ್ ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ಅದನ್ನ ಶೃಂಗೇರಿಯಲ್ಲಿ ಕರ್ಕೊಂಡು ಹೋಗಿ ಮಾಡಿಸ್ತಾರೆ. ಅದು ಆ ಥರ ನಾವಿಲ್ಲಿ ಹೇಳಿ ಮಾಡಿಸ್ಬೇಕು. ಶಾಲೆಗಳಲ್ಲಿ ಅದನ್ನ ಹೇಳಿ ಅಭ್ಯಾಸ ಮಾಡಿಸ್ಬೇಕು. ಅವ್ರು SSLC ಆಗಲಿ ಪರವಾಗಿಲ್ಲ, ಅಕ್ಷರಾಭ್ಯಾಸ ಹೇಳೋ ಥರದನ್ನ ಮಾಡಿಸೋಣ. PUC ಆಗಲಿ ಅಕ್ಷರಾಭ್ಯಾಸದಿಂದಲೇ ಶುರು ಮಾಡಿಸೋಣ. ಅವ್ರು ಓದ್ಲಿಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಆಗುತ್ತೆ. ಆ ಒಂದೊಂದು ಅಕ್ಷರವನ್ನ ನೀವು ಸೈಂಟಿಫಿಕ್ ಆಗಿ ನೋಡಿದ್ರೆ ಒಂದೊಂದು ಭಾಗದಲ್ಲಿ ಅದು ವೈಬ್ರೇಷನ್ಸ್ ಆಗುತ್ತೆ. ಅಂತ ಮಹತ್ವ ನಮ್ಮ ಕನ್ನಡದ ಅಕ್ಷರ ಮಾಲೆಗಳಿಗಿದೆ, ಅಕ್ಷರ ಮಾಲೆಗಳಿಗೆ. ಅದನ್ನ ನಾವು ಎಷ್ಟು ಬಳಸ್ತಾ ಇದೀವಿ ಅಂತಂದ್ರೆ ಉಪಯೋಗ ಇಲ್ಲ, ಬಳಸನೇ ಇಲ್ಲ. ಆದರೆ ಉಪಯೋಗ ನಮಗೆ ಸಿಗ್ತಾ ಇಲ್ಲ. ಬಳಕೆ ಯಾವಾಗ ನಾವು ಮಾಡ್ತೀವಿ ಅದು ನಮಗೆ ಸದುಪಯೋಗ ಆಗತ್ತೆ. ಇಲ್ಲಾಂದ್ರೆ ಅದು ಇದೆ ಎನರ್ಜಿ, ಬಟ್ ನಾವೇನು ಮಾಡ್ತಾ ಇಲ್ಲ. ವಿದ್ಯುತ್ ಇದೆ, ಬಟ್ ಅದನ್ನ ನಾನು ಫ್ಯಾನ್ಗೂ ಹೋಗ್ತಾ ಇಲ್ಲ, ಮಿಕ್ಸಿಗೂ ಹೋಗ್ತಾ ಇಲ್ಲ, ಏನಕ್ಕೂ ಉಪಯೋಗ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಬಟ್ ನಮಗೆ ಆ ಟೈಮಿಗೆ ಉಪಯೋಗ ಆಗ್ಬೇಕಲ್ಲ. ಹಾಗಾಗಿ ವಿದ್ಯುತ್ ಕಾಂತಿ ನಮ್ಮಲ್ಲೂ ಇರೋದನ್ನ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಅದು ಉಪಯೋಗ ಆಗತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಒಳ್ಳೆ ಗುಡ್ ಟೆಕ್ನಿಕ್ ಸರ್. ಈಗ 10-12ನೇ ಕ್ಲಾಸ್ ಮಕ್ಕಳಿಗೆ ಅಟ್ಲೀಸ್ಟ್ ಮಿನಿಮಮ್ ಅಕ್ಷರಗಳಿಂದ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. 100%. ಎಸ್ ಸರ್. ಸರ್, ಇಷ್ಟೊತ್ತು ನಮಗೆ ತುಂಬಾ ಒಳ್ಳೆ ಟಿಪ್ಸ್ಗಳು ಹೇಳಿ ಮಕ್ಕಳಿಗೆ ಯಾವ ತರ ನಾಲೆಡ್ಜು ಮತ್ತೆ ಯೋಗ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದನ್ನೆಲ್ಲ ನಾನು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿದೆ. ಸೊ ಖಂಡಿತವಾಗ್ಲಿ ನಾನು ಕೂಡ ಫಾಲೋ ಮಾಡ್ತೀನಿ. ಸೊ ತುಂಬಾ ಥ್ಯಾಂಕ್ಸ್ ಅಂಡ್ ತುಂಬಾ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ತುಂಬಾ ಧನ್ಯವಾದ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೂ ಸಹ ನಿಮಗೂ ಸಹ ಅಂತರಾಳದ ಧನ್ಯವಾದ. ಮಕ್ಕಳ ಏಜಲ್ಲೇ ಯೋಗವನ್ನ ಕೊಟ್ಟಾಗ ಅದು ದೊಡ್ಡವರಾದಾಗ ಅವ್ರಿಗೆ ಉಪಯೋಗ ಆಗತ್ತೆ. ಅದು ನೆಕ್ಸ್ಟ್ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡಿ ಯಾವಾಗ ಉದ್ಯೋಗಕ್ಕೆ ಅಂತ ಸೇರ್ಕೊಳ್ತಾರೆ ಅವಾಗ ಅದು ಸಮಾಜಕ್ಕೆ ಸದುಪಯೋಗ ಆಗತ್ತೆ. ಸೊ ಅದು ಜಗಯೋಗದ ಕಾನ್ಸೆಪ್ಟು. ಇಡೀ ಜಗತ್ತು ಯೋಗಮಯ ಆಗಿರ್ಬೇಕು, ಅದು ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ. ಅದಕ್ಕೆಲ್ಲ ನಿಮ್ಮ ಈ ಒಂದು ಸೇವೆ ಎಲ್ಲ ಉಪಯೋಗ ಆಗ್ತಾ ಇದೆ. ಧನ್ಯವಾದ. ಥ್ಯಾಂಕ್ ಯು ಸರ್.